विद्याविराजत्करवारिजाताम् अपारकारुण्यसुधाम्बुराशिं श्रीशारदाम्बां प्रणतोऽस्मि नित्यं। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। ಪರಮ ಪವಿತ್ರವಾದ ಅತ್ಯಂತ ಶ್ರೇಷ್ಠವೂ ಆದ ನಮ್ಮ ಈ ಸನಾತನ ಧರ್ಮ ಪರಂಪರೆ, ಈ ಪರಂಪರೆಯಲ್ಲಿ ನಮಗೆ ಸನ್ಮಾರ್ಗವನ್ನು ಉಪದೇಶ ಮಾಡುವಂತಹ ಸ್ಥಾನವೇ ಗುರುವಿನ ಒಂದು ಸ್ಥಾನ. ಈ ಗುರು ಅನ್ನುವಂತಹ ಒಂದು ಪದ ಏನಿದೆಯೋ ಅದು ಒಂದು ಸ್ಥಾನವನ್ನು ಹೇಳುವಂತಹ ಪದ. ಆ ಸ್ಥಾನದಲ್ಲಿ ಯಾವ ವ್ಯಕ್ತಿಯು ಇರ್ತಾರೋ ಅವರನ್ನು ನಾವು ಗುರುಗಳು ಎಂಬುದಾಗಿ ಹೇಳ್ತೀವಿ. ಹೇಗೆ ಮುಖ್ಯಮಂತ್ರಿ ಅಥವಾ ಪ್ರಧಾನಮಂತ್ರಿ ಅಂತಂದರೆ ಅದು ಒಬ್ಬನ ಹೆಸರಲ್ಲ, ಅದು ಒಂದು ಸ್ಥಾನ. ಆ ಒಂದು ಸ್ಥಾನಕ್ಕೆ ಯಾರು ಬರ್ತಾರೋ ಅವರನ್ನು ನಾವು ಆ ಹೆಸರಿನಿಂದ ವ್ಯವಹಾರ ಮಾಡ್ತೀವಿ. ಅದೇ ರೀತಿ ಈ ಒಂದು ಸ್ಥಾನ ಅನ್ನುವುದೇನಿದೆಯೋ ಆ ಸ್ಥಾನಕ್ಕೆ ಬಂದು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವಂತಹ ಮಾರ್ಗವನ್ನು ತೋರಿಸುವಂಥವರನ್ನು ನಾವು ಗುರುಗಳು ಎಂಬುದಾಗಿ ಹೇಳ್ತೀವಿ. ಅಂತಹ ಗುರುವಿನ ಒಂದು ಮಾರ್ಗದರ್ಶನ ಅನ್ನುವುದು ಜೀವನದಲ್ಲಿ ಅತ್ಯಂತ ಅವಶ್ಯಕವಾದದ್ದು. ಗುರುವಿನ ಮಾರ್ಗದರ್ಶನ, ಗುರುವಿನ ಅನುಗ್ರಹ ಇದು ಜೀವನದಲ್ಲಿ ಅತ್ಯಂತ ಅವಶ್ಯಕವಾದದ್ದು. ಆ ಗುರುವಿನ ಹತ್ತಿರಕ್ಕೆ ಹೋಗಿ ನಾವು ಏನು ಮಾಡಬೇಕು ಅನ್ನೋದನ್ನು ಗೀತೆಯಲ್ಲಿ ಭಗವಂತ ಒಂದು ಮಾತಿನಲ್ಲಿ ಹೇಳಿದ್ದ, ಒಂದು ಶ್ಲೋಕದಲ್ಲಿ ಹೇಳಿದ್ದ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ ಎಂಬುದಾಗಿ ಒಂದು ಮಾತನ್ನು ಭಗವಂತ ಹೇಳಿದ್ದ. ಅಂದರೆ ತತ್ವದರ್ಶಿಗಳಾದ ಜ್ಞಾನಿಗಳಾದ ಗುರುವಿನ ಹತ್ತಿರಕ್ಕೆ ಹೋಗಿ ನಾವು ಶರಣಾಗತಿಯನ್ನು ಮಾಡಬೇಕು. ಅಲ್ಲಿ ಭಗವಂತ ಹೇಳಿದಂತಹ ಮಾತು ಜ್ಞಾನಿನಃ ತತ್ವದರ್ಶಿನಃ ಅಂತ. ತತ್ವವನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂತಹ ಗುರುವು ಅನ್ನುವುದು ಇದರ ಅರ್ಥ. ಅದಕ್ಕೆ ಶಂಕರರು ಸಹ ಗುರು ಅಂದರೆ ಯಾರು ಅಂತ ಹೇಳ್ತಾ ಅಧಿಗತ ತತ್ವ ಶಿಷ್ಯಹಿತಾಯ ಉದ್ಯತ ಸತತಂ ಎಂಬುದಾಗಿ ಶಂಕರರು ತಮ್ಮ ಗ್ರಂಥದಲ್ಲಿ ಹೇಳಿದ್ದಾರೆ. ಗುರುವಿನ ಲಕ್ಷಣದ ಬಗ್ಗೆ ಹೇಳುವಾಗ ಇದನ್ನು ಹೇಳ್ತಾರೆ. ಅವರು ತತ್ವವನ್ನು ತಿಳಿದವರಾಗಿ ಆ ತತ್ವವನ್ನು ಸರಿಯಾದಂತಹ ಶಿಷ್ಯರಿಗೆ ಸರಿಯಾದಂತಹ ಸಮಯದಲ್ಲಿ ಸರಿಯಾದಂತಹ ರೀತಿಯಲ್ಲಿ ಶಿಷ್ಯನ ಆತ್ಮೋದ್ಧಾರಕ್ಕಾಗಿ ಉಪದೇಶ ಮಾಡಿ ಶಿಷ್ಯನನ್ನು ಅನುಗ್ರಹಿಸ್ತಕ್ಕಂಥವನು ಅನ್ನುವುದು ಅದರ ಅರ್ಥ. ಹಾಗೆ ಗೀತೆಯಲ್ಲಿ ಭಗವಂತ ಹೇಳಿದಂತಹ ಮಾತು ಜ್ಞಾನಿನಸ್ತತ್ವದರ್ಶಿನಃ. ತತ್ವದರ್ಶಿಗಳಾಗಿರ್ತಕ್ಕಂತಹ ಜ್ಞಾನಿಗಳಾದಂತಹ ಗುರುಗಳು ನಮಗೆ ಶ್ರೇಯೋ ಮಾರ್ಗವನ್ನು ಉಪದೇಶ ಮಾಡಿ ಅನುಗ್ರಹವನ್ನು ಮಾಡ್ತಾರೆ. ಆದರೆ ಅಂತಹ ಗುರುವಿನ ಹತ್ರಕ್ಕೆ ಹೋದಾಗ ಹೇಗೆ ಹೋಗಬೇಕು ಅಂತಂದರೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ಭಗವಂತ ಹೇಳ್ತಿದ್ದಾನೆ ತದ್ವಿಧಿ. ವಿಧಿ ಅಂತಂದರೆ ತಿಳಿದುಕೋ ಅಂತ ಸಂಸ್ಕೃತದಲ್ಲಿ ಈ ಪದಕ್ಕೆ ಅರ್ಥ. ಆ ತತ್ವ ಏನಿದೆಯೋ ಪರಮಾರ್ಥ ತತ್ವ ಅಂದರೆ ಯಾವ ತತ್ವವನ್ನು ತಿಳ್ಕೊಳ್ಳುವುದರಿಂದ ನಮ್ಮ ಜೀವನ ಅನ್ನೋದು ಸಾರ್ಥಕವಾಗುತ್ತೋ ಅಂತಹ ಒಂದು ಮಾರ್ಗವನ್ನು ಗುರುವಿನ ತತ್ವದರ್ಶಿಯಾಗಿರ್ತಕ್ಕಂತಹ ಗುರುವಿನ ಹತ್ತಿರಕ್ಕೆ ಹೋಗಿ ಅವರಿಂದ ತಿಳ್ಕೊಳ್ಳಬೇಕು. ಆದರೆ ಹಾಗೆ ತಿಳ್ಕೊಳ್ಳಬೇಕು ಅಂತಂದರೆ ಅದರಲ್ಲಿ 3 ಕೆಲಸಗಳನ್ನು ನೀನು ಮಾಡಬೇಕಾಗಿದೆ ಅಂತ ಈ ಶ್ಲೋಕದಲ್ಲಿ ಹೇಳಿದೆ. ಏನು ಆ 3 ಕೆಲಸಗಳು ಅಂತಂದರೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಅಂತ 3 ವಿಚಾರಗಳನ್ನು ಭಗವಂತ ಹೇಳಿದ. 3 ಕೆಲಸಗಳು. ಮೊದಲನೇದಾಗಿ ಪ್ರಣಿಪಾತ ಅಂತ. ಪ್ರಣಿಪಾತ ಅಂತಂದ್ರೇನು? ನಮಸ್ಕಾರ. ನಮಸ್ಕಾರ ಮಾಡುವುದು ಅಂತಂದರೆ ಏನು? ಅದು ಯಾಕೆ ನಾವು ಮಾಡ್ತೀವಿ? ನಮಸ್ಕಾರ ಯಾಕೆ ಮಾಡ್ತೀವಿ? ಅದು ಭಗವಂತನಿಗಾದರೂ ಗುರುವಿಗಾದರೂ ಅಥವಾ ಹಿರಿಯರ ಹತ್ರವೂ ನಾವು ಯಾಕೆ ನಮಸ್ಕಾರ ಮಾಡ್ತೀವಿ? ನಮಸ್ಕಾರ ಮಾಡುವುದರ ಅರ್ಥ ಏನು, ಅದರ ತಾತ್ಪರ್ಯ ಏನು ಅಂತ ಕೇಳಿದರೆ, ನಮ್ಮ ಮನಸ್ಸಿನೊಳಗಿರ್ತಕ್ಕಂತಹ ಯಾವ ವ್ಯಕ್ತಿಗೆ ನಾವು ನಮಸ್ಕಾರ ಮಾಡ್ತೀವೋ
ಅವರ ಮೇಲೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ವಿನಮ್ರ ಭಾವ ಏನಿದೆಯೋ ಆ ವಿನಮ್ರ ಭಾವ ಅಂದರೆ ವಿನಯ, ಆ ವಿನಯವನ್ನು ತಿಳಿಸುವಂತಹ ಒಂದು ದೈಹಿಕ ಕ್ರಿಯೆ ಅನ್ನೋದೇನಿದೆಯೋ ಅದೇ ನಮಸ್ಕಾರ ಅಂತಂದರೆ. ನಮ್ಮ ಮನಸ್ಸಿನೊಳಗಿರ್ತಕ್ಕಂತಹ ವಿನಯವನ್ನು ಹೊರಗೆ ತಿಳಿಸುವಂಥದ್ದು, ಹೊರಗೆ ತಿಳಿಸಲಿಕ್ಕೆ ಈ ನಮಸ್ಕಾರ ಅನ್ನುವಂತಹ ಕ್ರಿಯೆಯನ್ನು ಮಾಡುವುದು. ಈ ನಮಸ್ಕಾರವನ್ನು ಕ್ರಿಯೆಯನ್ನು ಮಾಡುವುದರ ಮೂಲಕ ನಮ್ಮ ಮನಸ್ಸಿನೊಳಗಿರ್ತಕ್ಕಂತಹ ವಿನಯವನ್ನು ನಾವು ಅವರಿಗೆ ತಿಳಿಸ್ತಾ ಇದ್ದೇವೆ. ನಾವು ನಿಮ್ಮ ಎದುರಿಗೆ ಚಿಕ್ಕವರು ಅನ್ನುವಂತಹ ಒಂದು ಭಾವನೆಯನ್ನು ನಾವು ಅವರಿಗೆ ತಿಳಿಸ್ತಾ ಇದ್ದೇವೆ. ನಾವು ನಿಮ್ಮ ಎದುರಿಗೆ ಚಿಕ್ಕವರು ಅಂತಂದರೆ ಅದರ ಅರ್ಥ ಏನು? ನಿಮ್ಮಿಂದ ಅನುಗ್ರಾಹ್ಯರಾಗಬೇಕಾದವರು, ನಿಮ್ಮಿಂದ ಮಾರ್ಗದರ್ಶನವನ್ನು ಪಡ್ಕೊಳ್ಬೇಕಾದವರು ನಾವು, ನೀವು ನಮಗೆ ಮಾರ್ಗದರ್ಶನವನ್ನು ಮಾಡಬೇಕಾದವರು, ಸರಿಯಾದ ಮಾರ್ಗವನ್ನು ತೋರಿಸಬೇಕಾದವರು ನೀವು, ನಮಗೆ ನೀವು ತೋರಿಸಬೇಕು ಎಂಬುದಾಗಿ ಆ ಒಂದು ಭಾವನೆಯನ್ನು ತೋರಿಸಲಿಕ್ಕೋಸ್ಕರ ನಮಸ್ಕಾರವನ್ನು ಮಾಡುವುದು. ಹಾಗಾಗಿ ಭಗವಂತ ಇದನ್ನು ಹೇಳಿದ. ಹಾಗಾಗಿ ಈ ಪ್ರಣಿಪಾತ ಅಂದರೆ ನಮಸ್ಕಾರ. ಈ ನಮಸ್ಕಾರವನ್ನು ಮಾಡುವುದರ ತಾತ್ಪರ್ಯ ಏನು ಅಂತ ಕೇಳಿದರೆ ನಮ್ಮೊಳಗಿರ್ತಕ್ಕಂತಹ ವಿನಮ್ರ ಭಾವವನ್ನು ಪ್ರಕಟಗೊಳಿಸುವುದು. ಹಾಗೂ ಎರಡನೆಯದು ಪರಿಪ್ರಶ್ನೆ. ಪರಿಪ್ರಶ್ನೆ ಅಂತಂದ್ರೇನು? ಯಾವ ಮಾರ್ಗದ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿದೆಯೋ ಆ ಒಂದು ಮಾರ್ಗವನ್ನು ಕೇಳುವುದು. ನಾವು ಯಾವ ರೀತಿಯಾದಂತಹ ಮಾರ್ಗದಲ್ಲಿ ಹೋಗಬೇಕು, ಅಥವಾ ಯಾವುದಾದ್ರೂ ಒಂದು ವಿಚಾರ, ಈ ಧರ್ಮ, ಸಾಧನೆ, ಮೋಕ್ಷ, ಈ ಪುರುಷಾರ್ಥಗಳು, ಅದಕ್ಕೆ ಬೇಕಾದಂತಹ ಸಾಧನಗಳು ಇತ್ಯಾದಿಗಳ ಬಗ್ಗೆ ಏನೇನು ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿದೆಯೋ, ಈ ಒಂದು ಜೀವನದ ಪರಮಾರ್ಥ ಏನು, ಅಂದರೆ ಜೀವನದ ಕರ್ತವ್ಯ ಏನು, ಜೀವನದ ಉದ್ದೇಶ ಏನು, ಅದನ್ನು ಪಡೆಯಲಿಕ್ಕೆ ಬೇಕಾದಂತಹ ಮಾರ್ಗ ಯಾವುದು, ಆ ಮಾರ್ಗದಲ್ಲಿ ಹೋಗಲಿಕ್ಕೆ ಬೇಕಾದಂತಹ ನಿಯಮಗಳು ಯಾವುದು, ಮೊದಲಾದಂತಹ ಎಲ್ಲ ವಿಚಾರಗಳ ಬಗ್ಗೆ ಪ್ರಶ್ನೆಯನ್ನು ಮಾಡುವುದು, ಪ್ರಶ್ನೆ ಕೇಳುವುದು. ಪ್ರಶ್ನೆಯನ್ನು ಕೇಳಿದಾಗ ಆವಾಗ ಅದಕ್ಕೆ ಉತ್ತರ ಅನ್ನೋದು ಬರುತ್ತೆ. ಹಾಗಾಗಿ ಆ ಪ್ರಶ್ನೆಯನ್ನು ಮೊದಲನೇದಾಗಿ ವಿನಮ್ರವಾಗಿ ಗುರುವಿನ ಹತ್ತಿರಕ್ಕೆ ಹೋಗಬೇಕು. ಆ ಮನಸ್ಸಿನೊಳಗೆ ವಿನಮ್ರ ಭಾವ ಇರಬೇಕು. ತನ್ಮೂಲಕ ಗುರುವನ್ನು ಆಶ್ರಯಿಸಬೇಕು. ತದನಂತರ ನಮ್ಮ ಜಿಜ್ಞಾಸೆಯನ್ನು ಪ್ರಕಟಗೊಳಿಸುವಂತಹ ಪ್ರಶ್ನೆ ಕೇಳುವುದು ಅಂತಂದರೆ ಏನು? ಅದರ ಅರ್ಥ ನಮ್ಮ ಒಳಗೆ ಇರತಕ್ಕಂತಹ ಜಿಜ್ಞಾಸೆಯನ್ನು ಮಾತುಗಳ ಮೂಲಕ ತಿಳಿಸುವುದು. ಇದೇ ಪ್ರಶ್ನೆ ಕೇಳುವುದು ಅಂತಂದರೆ. ಹೇಗೆ ನಮ್ಮ ಒಳಗೆ ಮನಸ್ಸಿನೊಳಗಿರತಕ್ಕಂತಹ ವಿನಯನವನ್ನು ನಮಸ್ಕಾರ ಮಾಡೋ ಕ್ರಿಯೆ ಮೂಲಕ ಪ್ರಕಟಗೊಳಿಸ್ತೀವೋ, ಅದೇ ರೀತಿಯಾಗಿ ನಮ್ಮೊಳಗಿರತಕ್ಕಂತಹ ಜಿಜ್ಞಾಸೆಯನ್ನು ಪ್ರಶ್ನೆ ಕೇಳುವುದರ ಮೂಲಕ ತಿಳಿಸುವುದು. ಪ್ರಶ್ನೆಯನ್ನು ಕೇಳಿದಾಗ ಈ ವ್ಯಕ್ತಿಗೆ ಇಂತಹ ಒಂದು ವಿಚಾರದ ಬಗ್ಗೆ ಜಿಜ್ಞಾಸೆ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಾಗೆ ಆ ಒಂದು ಜಿಜ್ಞಾಸೆಯನ್ನು ನಾವು ಪ್ರಶ್ನೆಯ ಮೂಲಕ, ನಮ್ಮ ಪ್ರಶ್ನೆ ಎಂಬತಕ್ಕಂತಹ ಮಾತಿನ ಮೂಲಕ ತಿಳಿಸಿದಾಗ, ನಿವೇದನೆ ಮಾಡಿದಾಗ, ಆಗ ಇಷ್ಟು ನಾವು ಮಾಡಬೇಕಾದ್ದು. ಇದಾದ ಮೇಲೆ ಏನಾಗುತ್ತೆ ಅಂತಂದರೆ ಆ ಪ್ರಶ್ನೆಗೆ ಗುರುವಿನಿಂದ ಉತ್ತರ ಬರಬೇಕು. ಆದರೆ ನಾವು ಕೇಳಿರುವಂತಹ ಪ್ರಶ್ನೆ ಯಾವುದು, ಅದಕ್ಕೆ ಯಾವ ರೀತಿಯಾಗಿ ಉತ್ತರ ಕೊಡಬೇಕು, ಕೆಲವೊಂದು ಸಲ ಕೇಳಬೇಕು, ಕೆಲವೊಂದು ಸಲ ಕೇಳದೇ ಇದ್ದರೂ ಗುರುವಿಗೆ ಗೊತ್ತಾಗುತ್ತೆ. ಶಿಷ್ಯನ ಮನಸ್ಸಿನಲ್ಲಿ ಏನು ಪ್ರಶ್ನೆ ಇದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಕೇಳಬೇಕಾಗೇ ಇಲ್ಲ ಶಿಷ್ಯ. ಆದ್ದರಿಂದ ಒಟ್ಟು ಕೇಳಿದರು ಅಥವಾ ಗುರು ಕೇಳುವುದಕ್ಕಿಂತ ಮೊದಲೇ ಗುರುಗೆ ಗೊತ್ತಾದರೂ ಅದು ಹೇಗೆ ಬೇಕಾದರೂ ಇರಲಿ, ಈಗ ಗುರು ಉತ್ತರವನ್ನು ಕೊಡಬೇಕು, ಮಾರ್ಗ ತೋರಿಸ್ಬೇಕು. ಆ ಮಾರ್ಗ ತೋರಿಸಬೇಕಾದರೆ ಯಾವ ರೀತಿಯಾಗಿ ಇವನಿಗೆ ಮಾರ್ಗ ತೋರಿಸ್ಬೇಕು, ಈಗ ಅವನ ಸಾಮರ್ಥ್ಯ ಏನಿದೆ, ಬುದ್ಧಿ ಸಾಮರ್ಥ್ಯ ಇರ್ಬೋದು, ಬೇರೆ ಬೇರೆ ರೀತಿಯಂತಹ ಸಾಮರ್ಥ್ಯಗಳು, ಅದು ಯಾವ ರೀತಿಯಾಗಿದೆ, ಅದಕ್ಕೆ ತಕ್ಕಂತೆ ನಿಧಾನವಾಗಿ ಅವನನ್ನು ಈ ಸರಿಯಾದ ಮಾರ್ಗದಲ್ಲಿ ಹೇಗೆ ಕರ್ಕೊಂಡು ಹೋಗಬೇಕು, ಅವನ ಜೀವನದ ಸಾರ್ಥಕ್ಯದ ಮಾರ್ಗವನ್ನು ಹೇಗೆ ತೋರಿಸಬೇಕು ಅನ್ನುವುದು ಗುರುವಿಗೆ ಗೊತ್ತಿರುತ್ತೆ. ಆ ಒಂದು ಕ್ರಮದಲ್ಲಿ ಗುರುವು ಏನು ಮಾಡಬೇಕೋ ಅದನ್ನು ಮಾಡಬೇಕು ಎಂಬುದಾಗಿ ಉಪದೇಶ ಮಾಡ್ತಾರೆ. ಏನನ್ನು ಮಾಡಬೇಕಾಗಿದೆಯೋ ಅದನ್ನು ಗುರು ಉಪದೇಶ ಮಾಡ್ತಾರೆ. ಕೆಲವೊಂದು ಸಲ ಶಿಷ್ಯನ ಪ್ರಶ್ನೆ ಬಹಳ ದೊಡ್ಡದಾಗಿರುತ್ತೆ. ಆದರೆ ಆ ದೊಡ್ಡ ಪ್ರಶ್ನೆಗೆ ಸರಿಯಾದಂತಹ ಉತ್ತರವನ್ನು ತಕ್ಷಣವೇ ಕೊಟ್ಟುಬಿಟ್ರೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಶಿಷ್ಯನ ಕೈಯಲ್ಲಿ ಆಗೋದಿಲ್ಲ. ಇವನಿಗೆ ದೊಡ್ಡ ಪ್ರಶ್ನೆ ಮನಸ್ಸಲ್ಲಿ ಬಂತು, ಎಲ್ಲೋ ಯಾರೋ ಮಾತಾಡ್ಕೊಳ್ತಿರುವ ಕೇಳ್ಕೊಂಡಿದ್ದಾನೆ. ಇದು ತಾನಾಗಿ ಬಂದಿದ್ದಲ್ಲ, ಯಾರೋ ಮಾತಾಡ್ಕೊಳ್ತಿರೋ ಹೊತ್ತಿಗೆ ಕೇಳಿದ್ದಾನೆ ವಿಷಯ. ಕೇಳಿದಾಗ ಈ ಥರ ಯಾವುದೋ ಒಂದು ದೊಡ್ಡ ವಿಷಯ ಇದೆ ಅಂತ ಗೊತ್ತಾಯಿತು. ಅದು ಅವರಿಂದ ಯಾರು ಮಾತಾಡ್ಕೊಳ್ತಿದ್ರು ಅವರಿಂದ ಅದಕ್ಕೆ ಸ್ಪಷ್ಟತೆ ಸಿಕ್ಕಿಲ್ಲ. ಹಾಗಾಗಿ ಯಾರಾದರೂ ದೊಡ್ಡವ್ರ ಹತ್ರ ಹೋಗಿ ಕೇಳಬೇಕು ಅಂಥೇಳಿ ಅವ್ರು ಮಾತಾಡ್ಕೊಂಡಿದ್ದನ್ನು ಇಟ್ಕೊಂಡು ಹೋಗಿ ಕೇಳಿದ. ಹಾಗೇನಾಗುತ್ತೆ ಅಂತಂದರೆ ಆ ಪ್ರಶ್ನೆ ಕೇಳಿದರೂ ಸಹ, ಯಾರೋ ಮಾತಾಡ್ಕೊಳ್ತಿದ್ದದನ್ನು ಕೇಳ್ಕೊಂಡು ಇವನು ಪ್ರಶ್ನೆ ಕೇಳಿದರೂ ಸಹ ಆ ಪ್ರಶ್ನೆಗೆ ಸರಿಯಾಗಿ ತಕ್ಷಣ ಉತ್ತರ ಕೊಟ್ಟರೆ ಅವನಿಗೆ ಅರ್ಥವೂ ಆಗೋದಿಲ್ಲ. ಅರ್ಥ ಮಾಡ್ಕೊಳ್ಳುವ ಸಾಮರ್ಥ್ಯ ಇನ್ನೂ ಅವನಿಗೆ ಬಂದಿರುವುದಿಲ್ಲ. ಅಂದರೆ ಆ ಸಾಮರ್ಥ್ಯ ಇದೆಯಾ ಏನಿದೆ ಅನ್ನೋದೆಲ್ಲ ಗುರುವಿಗೆ ಗೊತ್ತಾಗುತ್ತೆ. ಆ ಸಾಮರ್ಥ್ಯ ಅವನಿಗಿಲ್ಲ ಅಂತಂದರೆ ಆಗ ಗುರು ಏನು ಮಾಡ್ತಾರೆ ಅಂತಂದರೆ ಅವನಿಗೆ ಆ ಸಾಮರ್ಥ್ಯ ಬರುವ ಹಾಗೆ ಮಾಡಿ, ಕ್ರಮೇಣ ಆ ಸಾಮರ್ಥ್ಯ ಬರುವ ಹಾಗೆ ಮಾಡಿ
ಆಮೇಲೆ ಅವನಿಗೆ ಅರ್ಥ ಆಗುವ ಹಾಗೆ ಉಪದೇಶ ಮಾಡ್ತಾರೆ. ಆವಾಗ ಏನಾಗುತ್ತೆ ಅಂತಂದರೆ ಅದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಅದಕ್ಕೆ ಉಪನಿಷತ್ತುಗಳಲ್ಲಿ ಒಂದು ಛಾಂದೋಗ್ಯ ಉಪನಿಷತ್ತು, ಸಾಮವೇದದ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಒಂದು ಕಥೆ ಇದೆ. ಏನು ಅಂತಂದರೆ, ಈ ದೇವತೆಗಳಿಗೆಲ್ಲ ಅಧಿಪತಿ ಇಂದ್ರ, ರಾಕ್ಷಸರುಗಳಿಗೆಲ್ಲ ಅಸುರರಿಗೆಲ್ಲ ಅಧಿಪತಿಯಾಗಿ ಆವಾಗ ವಿರೋಚನ ಅನ್ನುವಂತಹ ಒಬ್ಬನಿದ್ದ. ಇವರಿಬ್ಬರಿಗೂ ಒಂದ್ಸಲಿ ಜಿಜ್ಞಾಸೆ ಉಂಟಾಯಿತು, ಯಾವುದು ಸರಿಯಾದಂತಹ ಒಂದು ತತ್ವ ಅಂತ ನಾವು ತಿಳ್ಕೊಳ್ಳಬೇಕು ಎಂಬುದಾಗಿ ಅವರಿಬ್ಬರಿಗೂ ಜಿಜ್ಞಾಸೆ ಉಂಟಾಗಿ ಇಬ್ಬರೂ ಸಹ ಪ್ರಜಾಪತಿಯ ಹತ್ತಿರಕ್ಕೆ, ಅಂದರೆ ಬ್ರಹ್ಮನ ಹತ್ತಿರಕ್ಕೆ ಹೋಗಿದ್ದಾರೆ. ಹೋಗಿ ಹೇಳಿದ್ದಾರೆ, ಸ್ವಾಮಿ ನಮಗೆ ಜಿಜ್ಞಾಸೆ ಇದೆ, ನಮಗೆ ಯಾವುದು ತತ್ವ ಅಂತ ನಮಗೊಂದ್ಸಲಿ ತಿಳಿಸಿ ಅಂತ ಕೇಳ್ತಾರೆ. ಆಗ ಒಂದು ಕ್ಷಣ ಯೋಚನೆ ಮಾಡಿ ಪ್ರಜಾಪತಿ ಬ್ರಹ್ಮ ಹೇಳ್ತಾರೆ, ಏನು ಅಂತಂದರೆ 32 ವರ್ಷಗಳ ಕಾಲ ನನ್ನ ಹತ್ರ ನೀವಿಬ್ಬರು ಬ್ರಹ್ಮಚರ್ಯದಲ್ಲಿರಬೇಕು, ಅದಾದ ನಂತರ ನಾನು ನಿಮಗೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾರೆ. ಅಲ್ಲಿ ತನಕ ಉತ್ತರ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಆಯಿತು ತಮ್ಮಪ್ಪಣೆ ಅಂಥೇಳಿ 32 ವರ್ಷಗಳ ಕಾಲ ಅವರ ಹತ್ರ ಬ್ರಹ್ಮಚರ್ಯದಲ್ಲಿದ್ದರು. ಆಯಿತು, 32 ವರ್ಷಗಳ ಕಾಲ ಆಗೋಯಿತು. ಸ್ವಾಮಿ ನಾವು ಪ್ರಶ್ನೆ ಕೇಳಿದ್ವಿ, ಅದಕ್ಕೆ ಉತ್ತರ ತಾವು ಹೇಳಿದರೆ ತಿಳ್ಕೊಳ್ತೀವಿ. ಆಗ ಹೇಳಿದರು, ಉತ್ತರ ಕೊಟ್ಟರು. ಇದು ವಿಷಯ ನೀವು ಈ ಥರ ಕೇಳಿದ್ರಲ್ಲ, ಅದಕ್ಕೆ ಇದು ಉತ್ತರ ಅಂತ ಕೊಟ್ಟರು. ಆಯಿತು, ಸಾರ್ಥಕ ಆಯಿತು, ನಾವು ಬಂದಿದ್ದು ಇಲ್ಲಿ ಆಗಮನ ಪ್ರಯೋಜನ ಆಯಿತು ಅಂತೇಳಿ ನಮಗೆಲ್ಲ ವಿಷಯ ತಿಳ್ಕೊಂಡಿದ್ದೀವಿ ಅಂತ ಇಬ್ಬರು ಹೊರಟರು. ವಾಪಸ್ ಹೋಗ್ತಾ ಇದ್ದರು, ಇಬ್ಬರು ಅವರವರ ಸ್ಥಾನಕ್ಕೆ ಹೋಗ್ತಾ ಇದ್ದರು. ಇವನು ವಿರೋಚನ ಏನು ಮಾಡಿದ ಅಂದರೆ, ಎಲ್ಲ ಗೊತ್ತಾಯಿತು, ನಾನು ಬಂದಿದ್ದ ಕೆಲಸ ಆಗೋಯಿತು, ಹೇಳಿಬಿಟ್ಟಿದ್ದಾರೆ, ನನಗೆ ಅರ್ಥ ಆಗೋಯಿತು ಅಂಥೇಳಿ ಅವನ ಜಾಗಕ್ಕೆ ಹೋಗಾಯಿತು. ಈ ಇಂದ್ರನೂ ಹೋಗ್ತಾ ಇದ್ದ. ಸ್ವಲ್ಪ ದೂರ ಹೋದ ಮೇಲೆ ಅವನು ಹೇಗೆ ಹೋಗ್ತಿದ್ದ ಇಂದ್ರ ಅಂತಂದರೆ, ಅವ್ರು ಹೇಳಿದ್ದನ್ನೇ ಯೋಚನೆ ಮಾಡ್ತಾ ಈ ಥರ ಹೇಳಿದ್ದಾರೆ, ಈ ಪ್ರಶ್ನೆಗೆ ಈ ಥರ ಅವರು ಹಿಂಗೆ ಉತ್ತರ ಕೊಟ್ಟಿದ್ದಾರೆ, ಹಾಗಾಗಿ ಇದು ಹೀಗೆ ಹೀಗ ಅಂಥೇಳಿ ಯೋಚನೆ ಮಾಡ್ತಾ ಅದರ ಬಗ್ಗೆನೇ ಯೋಚನೆ ಮಾಡ್ತಾ ಹೋಗ್ತಾ ಇರುವಾಗ ಅವನ ಮನಸ್ಸಲ್ಲಿ ಒಂದು ಪ್ರಶ್ನೆ ಬಂತು. ತಕ್ಷಣ ಅಲ್ಲಿ ನಿಂತು ಬಿಟ್ಟ, ಹೋಗಿಲ್ಲ ಮುಂದಕ್ಕೆ. ಅಲ್ಲಿ ನಿಂತು, ಏನು ನಾ ಕೇಳಿದ್ದಕ್ಕೆ ಈ ಥರ ಉತ್ತರ ಕೊಟ್ಟಿದ್ದಾರೆ, ಆದರೆ ಅದರ ಮೇಲೆ ಈ ಥರ ಒಂದು ಪ್ರಶ್ನೆ ಬರ್ತಾ ಇದೆ, ಹೀಗೊಂದು ಪ್ರಶ್ನೆ ಬರಲಿಕ್ಕೆ ಅವಕಾಶ ಉಂಟಲ್ವಾ, ಹಾಗಾಗಿ ಇದ್ರ ಬಗ್ಗೆ ಮತ್ತೆ ಕೇಳಬೇಕು, ಅವರ ಹತ್ರನೇ ಹೋಗಿ. ಸ್ವಲ್ಪ ಯೋಚನೆ ಮಾಡಿದ, ಆದರೂ ಆ ಪ್ರಶ್ನೆಗೆ ಉತ್ತರ ಗೊತ್ತಾಗಿಲ್ಲ, ಹಾಗಾಗಿ ಮತ್ತೆ ಪುನಃ ಅವರ ಹತ್ರನೇ ಕೇಳಬೇಕು ಅಂಥೇಳಿ ಮತ್ತೆ ವಾಪಸ್ಸು ಅವರ ಹತ್ರಕ್ಕೆ ಹೋದ. ಹೋಗಿ ಕೇಳಿದೆ, ಸ್ವಾಮಿ ತಾವು ಹೇಳಿದ್ದು ಚೆನ್ನಾಗಿದೆ, ಅರ್ಥ ಆಗಿದೆ, ಆದರೆ ಅದರ ಮೇಲೆ ಈ ಥರ ಒಂದು ಪ್ರಶ್ನೆ ಬರ್ತಾ ಇದೆ, ಇದಕ್ಕೇನು ಉತ್ತರ, ಇದನ್ನು ಹೇಗೆ ತಿಳ್ಕೊಳ್ಬೇಕು ಅಂತ. ಮತ್ತೆ 32 ವರ್ಷಗಳ ಕಾಲ ಬ್ರಹ್ಮಚರ್ಯದಲ್ಲಿರೋ, ಆಮೇಲೆ ಉತ್ತರ ಕೊಡ್ತೀನಿ ಅಂತ ಅವರು ಬ್ರಹ್ಮ ಹೇಳಿದರು. ಸರಿ ಆಯಿತು, ಹೇಗಾದರೂ ತಿಳ್ಕೊಳ್ಳಿಕ್ಕೆ ಬಂದಿರುವುದು, ಆಯಿತು ಇರ್ತೀರಿ ಅಂತ ಮತ್ತೆ ಪುನಃ 32 ವರ್ಷಗಳ ಕಾಲ ಬ್ರಹ್ಮಚರ್ಯ ಆಯಿತು. ಅದಾದ ಮೇಲೆ ಉತ್ತರ ಕೊಟ್ಟರು. ಸರಿ ಆಯಿತು ಅಂತ ಮತ್ತೆ ಹೋಗ್ತಾ ಇದ್ದ. ಅದನ್ನೇ ಪುನಃ ಯೋಚನೆ ಮಾಡ್ತಾ ಹೋಗ್ತಾ ಇರೋ ಹೊತ್ತಿಗೆ ಮತ್ತೆ ಪುನಃ ಇನ್ನೊಂದು ಪ್ರಶ್ನೆ ಬಂತು. ಆ ಗತಿ ನಿಂತೋಯ್ತು, ಮತ್ತೆ ನಿಂತುಬಿಟ್ಟ. ಈಗೊಂದು ಪ್ರಶ್ನೆ ಬರುತ್ತಲ್ಲ, ಅಲ್ಲಿವರೆಗೆ ಸರಿಯಾಯಿತು, ಆದರೆ ಪುನಃ ಅದರ ಮೇಲೆ ಈ ಪ್ರಶ್ನೆ ಒಂದು ಬರ್ತಾ ಇದೆ, ಪುನಃ ಇನ್ನೊಂದು ಸಲ ಕೇಳಬೇಕು ಅಂತ ವಾಪಸ್ ಹೋಗಿ ಕೇಳಿದ. ಅದಲ್ಲಿವರೆಗೆ ಸರಿಯಾಯಿತು. ಪುನಃ ಅದರ ಮೇಲೆ ನಾನು ಚಿಂತನೆ ಮಾಡ್ತಾ ಇರುವಾಗ, ಗುರು ಉಪದೇಶ ಮಾಡಿದ ಮೇಲೆ ಚಿಂತನೆ ಮಾಡಬೇಕು ಶಿಷ್ಯ. ಈ ಚಿಂತನೆ ಮಾಡ್ತಾ ಇರುವಾಗ ಇದೊಂದು ಪ್ರಶ್ನೆ ಬಂತು, ಇದಕ್ಕೇನು ಉತ್ತರ ಅಂತ. ಮತ್ತೆ 32 ವರ್ಷಗಳ ಕಾಲ ಬ್ರಹ್ಮಚಾರಿಯಾಗಿರೋ, ಆಮೇಲೆ ಹೇಳ್ತೀನಿ ಅಂದರು. ಸರಿ, 32 ವರ್ಷಗಳ ಕಾಲ ಮತ್ತೆ ಪುನಃ 3ನೇ ಸಲ ಬ್ರಹ್ಮಚರ್ಯ ಮಾಡಿ ಆಯಿತು. ಅದರೊಳಗೆ ಪುನಃ ಅದಾದಮೇಲೆ ಮತ್ತೆ ಉತ್ತರ ಕೊಟ್ಟರು. ಆಯಿತು ಅಂತ ಮತ್ತೆ ಇನ್ನೊಂದು ಸಲ ಹೋಗ್ತಾ ಇದ್ದ, ಗೊತ್ತಾಯಿತು ಅಂದ. ಪುನಃ ಪ್ರಶ್ನೆ ಬಂತು, ಮತ್ತೆ ಪುನಃ ಕೇಳಬೇಕು ಅಂತ ವಾಪಸ್ ಬಂದ. ಈ ಥರ ಪ್ರಶ್ನೆ ಬರ್ತಿದೆ, ಇಲ್ಲಿವರೆಗೆ ಸರಿಯಾಯಿತು, ಇದೊಂದರ ವಿಷಯದಲ್ಲಿ ಮಾತ್ರ ಪುನಃ ಪ್ರಶ್ನೆ ಇದೆ, ಅದಕ್ಕೇನು ಹೇಳ್ತೀನಿ. 5 ವರ್ಷ, ಇನ್ನೊಂದು 5 ವರ್ಷ, ಈ ಸಲ 32 ಹೇಳಲಿಲ್ಲ, 3 ಸಲ ಆಗೋಯ್ತು, ಅದರಿಂದ ಈ ಸಲ 32 ಹೇಳಲಿಲ್ಲ. ಇನ್ನೊಂದು 5 ವರ್ಷಗಳ ಕಾಲ ನನ್ನ ಹತ್ರ ಅಲ್ಲಿ ಬ್ರಹ್ಮಚರ್ಯದಲ್ಲಿರು, ಆಮೇಲೆ ಹೇಳ್ತೀನಿ ಅಂದರು. 5 ವರ್ಷ ಆಯಿತು. ಅಲ್ಲಿಗೆ ಒಟ್ಟು ಸೇರಿ 101 ವರ್ಷಗಳ ಕಾಲ. ಮತ್ತೆ ಮಧ್ಯದಲ್ಲಿ ಪುನಃ ಪ್ರಶ್ನೆಗಳನ್ನು ಕೇಳಿ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅಷ್ಟು ವರ್ಷ ಆಯಿತು. 101 ವರ್ಷಗಳ ಕಾಲ ಅಂತ ಆಯಿತು. ಆ 101 ವರ್ಷಗಳ ಇನ್ನೊಂದು 5 ವರ್ಷಗಳಾದ ನಂತರ ಹೊಸ ಅಪರಾಣಿ ಪಂಚವರ್ಷಾಣಿ ಅಂತ ಅಲ್ಲಿ ಪ್ರಜಾಪತಿ ಹೇಳ್ತಾರೆ. ಇನ್ನೊಂದು 5 ವರ್ಷ ಇರೋ, ಆಮೇಲೆ ಹೇಳ್ತೀನಿ. 5 ವರ್ಷ ಕಾದರು ಮತ್ತೆ ಪುನಃ. ಸರಿ, ಹೇಗಾದರೂ 96 ವರ್ಷ ಕಾದಿದ್ವಿ, ಇನ್ನೊಂದು 5 ವರ್ಷ ಕಾಯಲಿಕ್ಕೆ ಏನು ತೊಂದರೆ ಇಲ್ಲ ಅಂತ ಇನ್ನೊಂದು 5 ವರ್ಷ ಕಾದು ನಂತರ ಕೇಳಿದಾಗ ಅಲ್ಲಿಗೆ ಎಲ್ಲ ವಿಷಯಗಳನ್ನು ಹೇಳಿದರು. ಮತ್ತು ಪುನಃ ಅದನ್ನು ಸುಮಾರು ಸಲ ವಿಚಾರ ಮಾಡಿದ ಮನಸ್ಸಲ್ಲಿ ಎಷ್ಟು ಸಲ ವಿಚಾರ ಮಾಡಿದರು, ಮತ್ತು ಪುನಃ ಅದರ ಮೇಲೆ ಯಾವ ಪ್ರಶ್ನೆಗಳು ಬಂದಿಲ್ಲ. ಈ ಸಲ ಎಲ್ಲ ವಿಚಾರ ಅರ್ಥ ಆಗೋಯಿತು, ಸಂಪೂರ್ಣವಾಗಿ ಅರ್ಥ ಆಯಿತು. ಅಷ್ಟು ಅರ್ಥ ಆದಮೇಲೆ ಅಪ್ಪಣೆ ತಗೊಂಡು ಅಲ್ಲಿಂದ ಹೊರಟಿದ್ದ ಅಂತ ಇದು ನಮಗೆ ಉಪನಿಷತ್ತಿನ. ಅದೇ ಆ ವಿರೋಚನ ಅನ್ನುವನಿಗೆ ಬರಲಿಲ್ಲ. ಅವನು ಒಂದು ಸಲ ಹೋದ, 32 ವರ್ಷಗಳ ಕಾಲ ಇದ್ದ, ಆಮೇಲೆ ಒಂದಿಷ್ಟು ಹೇಳಿಕೊಟ್ರು, ಆಮೇಲೆ ಅವನಿಗೆ ಅರ್ಥ ಆಗೋಯ್ತು, ನನಗೆಲ್ಲ ಪೂರ ಅರ್ಥ ಆಯಿತು, ಇನ್ನು ಇದ್ರ ಮೇಲೆ ತಿಳ್ಕೊಳ್ಳಿಕ್ಕೆ ಏನಿಲ್ಲ ಅಂತ ಹೇಳ್ಕೊಂಡು ಅವನ ಮನೆಗೆ ಹೋಗಿ ಆಯಿತು. ಆವಾಗಲೇ ಅದು ಇಂದ್ರನಿಗೆ ಮಾತ್ರ ಪುನಃ ವಿಚಾರ ಮಾಡಿದಾಗ ಈ ಪ್ರಶ್ನೆಗಳೆಲ್ಲ ಬರ್ತು. ಹಾಗಾಗಿ ಆ ಪ್ರಶ್ನೆಗಳು ಒಂದೊಂದು ಸಲ ಪ್ರಶ್ನೆ ಬಂದಾವಾಗಲೂ ಹೋಗಿ ಕೇಳಿದಾಗ ಮತ್ತೆ ಹೋಗಿ ಕೇಳಿದಾಗ ಅವರು ಅದು ಒಂದೊಂದಕ್ಕೂ ಉತ್ತರವನ್ನು ಕೊಡ್ತಾಯಿದ್ರು. ಯಾಕೆ ಹೀಗೆ ಅಂತಂದರೆ
ಆ ಒಂದು ವಿಚಾರ ಸಂಪೂರ್ಣವಾಗಿ ಇವನಿಗೆ ಅರ್ಥ ಆಗಬೇಕು, ಬುದ್ಧಿಗತವಾಗಬೇಕು ಅಂತಂದರೆ ಅಷ್ಟು ಪರಿಪಕ್ವತೆ ಬೇಕು. ಆ ಪರಿಪಕ್ವತೆ ಬೇಕು ಅಂತಂದರೆ ಅದಕ್ಕೆ ಅಷ್ಟು ಸಮಯ ಬೇಕು. ಅಷ್ಟು ಸಮಯ ಪುನಃ ಅದನ್ನು ಚಿಂತನೆ ಮಾಡಿ ಆ ವಿಷಯವನ್ನು ಸ್ವಲ್ಪ ಹಂತವಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರವೇ ಆ ಒಂದು ತತ್ವವನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕಾಗುತ್ತೆ ಅನ್ನುವಂತಹ ವಿಷಯವನ್ನು ಈ ಒಂದು ಕಥೆ ನಮಗೆ ತಿಳಿಸ್ತಾ ಇದೆ. ಇಲ್ಲಿ 32 ಅನ್ನೋದು ಮುಖ್ಯ ಅಲ್ಲ, ಅದು ವಿಷಯ ಅಲ್ಲ. ಹಾಗಾದರೆ ಬೇರೆಯವ್ರಿಗೂ ಹಾಗೇನಾ? ಈಗ ನಾವು ಏನಾದರೂ ಪ್ರಶ್ನೆ ಕೇಳಿದಾಗ 32 ವರ್ಷ ಅಂತ ಹೇಳ್ತಾರೆ. ಹೇಗೆ ನಮ್ಗೆ ಅಷ್ಟೆಲ್ಲ ಸಮಯ ಇಲ್ಲಲ್ವಾ? ಒಂದು ಸಲ 32 ವರ್ಷ ಆದಮೇಲೆ ಮತ್ತೆ ಪುನಃ ಜವಾಬ್ದಾರಿಗಳು, ಕೆಲಸಗಳು ಅದೆಲ್ಲ ಆಗುತ್ತೆ. ಅದರಿಂದ ನಾವು ಹಾಗೆ ಮಾಡಬೇಕಾ ಅಂತಂದರೆ ಈ 32, 36 ಇದೆಲ್ಲ ವಿಷಯ ಇಲ್ಲೇನಂತಂದರೆ ವಿಷಯ ಏನು ಅಂತಂದರೆ ಇದರಿಂದ ನಾವೇನು ತಿಳ್ಕೊಳ್ಬೇಕು ಅಂತಂದರೆ ಆ ಪರಿಪಕ್ವತೆ ಬರಬೇಕು ಮನಸ್ಸಿಗೆ. ಆ ಒಂದು ವಿಚಾರ ತುಂಬ ಇದೆ, ಅದರಲ್ಲಿ ಹಂತವಾಗಿ ನಾವು ತಿಳ್ಕೊಳ್ಬೇಕು ಅಂತಂದರೆ ಸ್ವಲ್ಪ ಆ ಪರಿಪಕ್ವತೆ ತಂದ್ಕೊಳ್ತಾ ನಾವು ಮುಂದಕ್ಕೆ ಹೋದಾಗ ಸಂಪೂರ್ಣವಾಗಿ ವಿಷಯವನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕಾಗುತ್ತೆ. ಅದು ಯಾವ ಸಮಯದಲ್ಲಿ ಎಷ್ಟು ಪರಿಪಕ್ವತೆ ಶಿಷ್ಯನಿಗೆ ಬಂದಿದೆ, ಯಾವ ವಿಷಯವನ್ನು ಅವನಿಗೆ ಹೇಳಿದರೆ ಅರ್ಥ ಆಗುತ್ತೆ, ಇಲ್ಲಿವರೆಗೆ ಏನಾಯಿತು, ಅವನು ಎಷ್ಟು ದೂರ ಬಂದಿದ್ದಾನೆ, ಪುನಃ ಮುಂದೆ ಎಷ್ಟು ವಿಷಯ ಹೇಳ್ಬೋದು, ಮುಂದಿನ ಹಂತದಲ್ಲಿ ಎಷ್ಟು ವಿಷಯವನ್ನು ಹೇಳ್ಬೋದು ಅನ್ನೋದೆಲ್ಲ ಅದು ಗುರುವಿಗೆ ಗೊತ್ತಾಗುತ್ತೆ. ಹಾಗಾಗಿ ಅಲ್ಲಿ ಆ ತತ್ವವನ್ನು ತಿಳ್ಕೊಳ್ಳಿಕ್ಕೆ ಒಂದು ಕ್ರಮ ಇದೆ. ಹಾಗಾಗಿ ಇಲ್ಲಿ ಹೇಳಿದ್ದೇನು ಅಂತಂದರೆ ಭಗವಂತ ಹೇಳಿದ್ದು, ಹೋಗಿ ವಿನಮ್ರವಾಗಿ ನಮ್ಮ ವಿನಮ್ರ ಭಾವವನ್ನು ಗುರುವಿಗೆ ತಿಳಿಸಿ ನಮ್ಮ ಮನಸ್ಸಿನಲ್ಲಿರುವಂತಹ ಜಿಜ್ಞಾಸೆಯನ್ನು ಗುರುವಿಗೆ ತಿಳಿಸಿದಾಗ ತದನಂತರ ಅದಕ್ಕೆ ಉತ್ತರವನ್ನು ಹೇಗೆ ಕೊಡಬೇಕು, ಯಾವ ಕ್ರಮದಲ್ಲಿ ನಿಮಗೆ ವಿಚಾರಗಳನ್ನು ಉಪದೇಶ ಮಾಡಿದರೆ ಶಿಷ್ಯನಿಗೆ ಅರ್ಥ ಆಗುತ್ತೆ ಅನ್ನೋದೆಲ್ಲ ಗುರುವಿಗೆ ಗೊತ್ತಿರುತ್ತೆ. ಅವರು ಆ ಕ್ರಮದಲ್ಲಿ ಹೇಳ್ತಾರೆ. ಅದಕ್ಕೆ ಸ್ವಲ್ಪ ಕಾಲನೂ ಬೇಕು, ಅದನ್ನು ಅರ್ಥ ಮಾಡಿಕೊಳ್ಳೋ ಸಾಮರ್ಥ್ಯನೂ ಬೇಕು, ಅದೆಲ್ಲ ಬೇಕು. ಅದೂ ಸಹ ಅವರೇ ಬರುವ ಹಾಗೆ ಮಾಡ್ತಾರೆ. ಗುರುವೇ ನಿನಗೆ ಮಾರ್ಗದರ್ಶನ ಮಾಡ್ತಾರೆ, ಸ್ವಲ್ಪ ನಿನಗೆ ಅರ್ಥ ಆಗೋ ಹಾಗೆ ಮಾಡ್ತಾರೆ. ಅದಕ್ಕೆ ಅಲ್ಲಿವರೆಗೆ ಗುರು ಏನಾದರೂ ಒಂದು ಕೆಲಸಗಳನ್ನು ಹೇಳಿದಾಗ ಅದನ್ನು ಮಾಡಬೇಕು. ಅವರೇನು ಹೇಳ್ತಾರೆ ಅಂತಂದರೆ ಆ ಯೋಗ್ಯತೆ ಬರುವ ತನಕ, ಆ ಸಾಮರ್ಥ್ಯ, ಒಂದು ವಿಷಯ ತಿಳ್ಕೊಂಡು ಅದರ ಮುಂದಿನ ಹಂತಕ್ಕೆ ಹೋಗಬೇಕಾದ್ರೆ ಸ್ವಲ್ಪ ಸಮಯ ಬೇಕು. ಆ ಸಮಯದಲ್ಲಿ ಏನಾದರೂ ಅಪ್ಪಣೆ ಮಾಡಿದರೆ ಆ ಯಾವುದಾದ್ರೂ ಒಂದು ಕೆಲಸವನ್ನು ಅಪ್ಪಣೆ ಮಾಡಿದಾಗ ನಾವು ಆ ಕೆಲಸವನ್ನು ಮಾಡೋದೇ ಪರಿಪ್ರಶ್ನೆಯನ್ನು ಸೇವಾ. ಅದೇ ಮೂರನೇದನ್ನೇ ಸೇವಾ ಅಂತ ಹೇಳಿದ್ದಾರೆ. ಗುರು ಏನು ಅಪ್ಪಣೆ ಮಾಡ್ತಾರೋ, ನಮ್ಮ ಒಳ್ಳೆಯದಕ್ಕೆ ಏನು ಅಪ್ಪಣೆ ಮಾಡಿದರೂ ಒಳ್ಳೆಯದಕ್ಕೆ ಅಪ್ಪಣೆ ಮಾಡ್ತಾರೆ. ಹಾಗಾಗಿ ಏನು ಅಪ್ಪಣೆ ಮಾಡ್ತಾರೋ ಅದನ್ನು ಮಾಡ್ತಾ ಇದ್ದರೆ ಅಷ್ಟರೊಳಗೆ ಅದನ್ನು ಮಾಡ್ತಾ ಇರುವಾಗ ಆ ಒಂದು ಸಾಮರ್ಥ್ಯ, ಮುಂದಿನ ಹಂತಕ್ಕೆ ಹೋಗುವಂತಹ ಒಂದು ಸಾಮರ್ಥ್ಯವು, ಆ ಪರಿಪಕ್ವತೆಯು ಸಹ ಮನಸ್ಸಿಗೆ ಬರುತ್ತೆ. ಆ ಕೆಲಸವನ್ನು ಮಾಡ್ತಾ, ಹಿಂದೆ ಉಪದೇಶ ಮಾಡಿದ್ದನ್ನು ಮನಸ್ಸಿನಲ್ಲಿ ಮನನ ಮಾಡ್ತಾ, ಈ ಕೆಲಸವನ್ನು ಅವರೇನು ಅಪ್ಪಣೆ ಮಾಡಿದ್ದಾರೆ ಒಳ್ಳೆಯ ಕೆಲಸವನ್ನು, ಆ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದರೆ ಆ ಸಾಮರ್ಥ್ಯ, ಪರಿಪಕ್ವತೆ ಅನ್ನೋದು ನಮಗೆ ಬರುತ್ತೆ. ತದ್ವಾರ ನಾವು ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಗೀತೆಯಲ್ಲಿ ಭಗವಂತ ಈ ಶ್ಲೋಕದಲ್ಲಿ ಉಪದೇಶ ಮಾಡಿದ್ದ. ಹಾಗಾಗಿ ಅಂದರೆ ಅಲ್ಲಿಗೆ ಆ ವಿನಮ್ರವಾಗಿ ಗುರುವಿನ ವಿಷಯದಲ್ಲಿ ನಾವು ತುಂಬ ವಿನಮ್ರವಾಗಿದ್ದು ತತ್ವದರ್ಶಿಯಾಗಿದ್ದು. ಗುರು ಅಂತಂದರೆ ಸುಮ್ಮನೆ ಗುರು ಅಂತ ಹೆಸರಿಟ್ಕೊಂಡವರಲ್ಲ, ಸರಿಯಾದಂಥ. ಅದಕ್ಕೆ ಭಗವಂತ ಇಲ್ಲಿ ಹೇಳಿದ್ದು ಜ್ಞಾನಿನ ತತ್ವದರ್ಶಿನಃ, ಸರಿಯಾಗಿ ನಿಜವಾಗಲೂ ಆ ಒಂದು ತತ್ವವನ್ನು ತಿಳಿದಂಥವರಾಗಿ, ಯಾವ ಮಾರ್ಗದಲ್ಲಿ ಹೋದರೆ ನಮಗೆ ಒಳ್ಳೆಯದು ಅನ್ನೋದನ್ನು ತಿಳಿದವರಾಗಿ ಅದನ್ನು ನಮ್ಮ ಶ್ರೇಯಸ್ಸಿಗೋಸ್ಕರ ಉಪದೇಶ ಮಾಡ್ತಕ್ಕಂಥವ್ರು, ಅವರನ್ನು ನಾವು ಗುರುಗಳು ಎಂಬುದಾಗಿ ಹೇಳ್ತೀವಿ. ಹಾಗಾಗಿ ಆ ಒಂದು, ಯಾಕಂತಂದರೆ ಒಂದು ಗುರುವಿನ ಸ್ಥಾನದಲ್ಲಿದ್ದು ಶಿಷ್ಯನಿಗೆ ಸರಿಯಾದಂತಹ ಮಾರ್ಗವನ್ನು ಉಪದೇಶ ಮಾಡಬೇಕು ಅಂತಂದರೆ ಅದಕ್ಕೆ ವಿಶೇಷವಾದಂತಹ ಸಾಮರ್ಥ್ಯ ಇರಬೇಕು, ವಿಶೇಷವಾದಂತಹ ತಿಳುವಳಿಕೆ, ಜ್ಞಾನ ಅನ್ನೋದಿರಬೇಕು, ವಿಶೇಷವಾದಂತಹ ಪಾಂಡಿತ್ಯ ಇರಬೇಕು, ವಿಶೇಷವಾದಂತಹ ಒಂದು ಸ್ವಭಾವ, ಗುಣ, ಇದೆಲ್ಲವೂ ಇರಬೇಕು. ಅದೆಲ್ಲವೂ ಇದ್ದಾವಾಗ ಮಾತ್ರವೇ ಆ ಒಂದು ಗುರುಸ್ಥಾನದಲ್ಲಿ ಇರಲಿಕ್ಕೆ ಒಂದು ಯೋಗ್ಯತೆ ಅನ್ನೋದು ಯಾರಾದರೂ ಒಬ್ಬ ವ್ಯಕ್ತಿಗೆ ಬರಲಿಕ್ಕೆ ಸಾಧ್ಯವಾಗುತ್ತೆ. ಅದರಿಂದ ಅದನ್ನು ನಾವು ನೋಡಿ ಅಂತಹ ಗುರುವಿನಿಂದ ನಾವು ಮಾರ್ಗದರ್ಶನವನ್ನು ವಿಶೇಷವಾಗಿ ಪಡ್ಕೊಂಡು, ಈಗ ಹೇಳಿದಂತೆ ನಮ್ಮ ಜಿಜ್ಞಾಸೆಯನ್ನು, ನಮ್ಮ ವಿನಮ್ರ ಭಾವವನ್ನು, ನಮ್ಮ ಜಿಜ್ಞಾಸೆಯನ್ನು ಅವರ ಮುಂದೆ ನಾವು ಪ್ರಕಟಗೊಳಿಸಿದಾಗ ನಮಗೇನು ಒಳ್ಳೆಯದು, ಯಾವ ಕೆಲಸವನ್ನು ಮಾಡಿದರೆ ನಮಗೆ ಒಳ್ಳೆಯದು, ಯಾವ ಮಾರ್ಗದಲ್ಲಿ ಹೋದರೆ ನಮಗೆ ಒಳ್ಳೆಯದು ಅನ್ನೋದನ್ನು ಆ ಸರಿಯಾದಂತಹ ಗುರು ನಮಗೆ ಉಪದೇಶ ಮಾಡ್ತಾರೆ. ಗುರು ಉಪದೇಶ ಮಾಡುವುದು ಅಂತಂದರೆ ಏನು? ಆ ಗುರುವಿನ ಮುಖದಲ್ಲಿ ಭಗವಂತನೇ ಉಪದೇಶ ಮಾಡಿಸ್ತಾನೆ. ಆ ಗುರುವಿನ ಒಂದು ಸ್ಥಾನದಲ್ಲಿ ಭಗವಂತನೇ ಆ ಗುರುವಿನಿಂದ ಉಪದೇಶ ಮಾಡ್ತಾನೆ. ನಮಗೆ ಗುರು, ತಂದೆ, ತಾಯಿ ಇವರೆಲ್ಲರ ಹೆಸರಿನಲ್ಲಿ, ಇವರೆಲ್ಲರ ಒಂದು ಸ್ಥಾನದಲ್ಲಿರ್ತಕ್ಕಂತಹ ವ್ಯಕ್ತಿಗಳಲ್ಲೂ ಆ ಭಗವಂತನ ಒಂದು ಅಂಶ ಅನ್ನೋದು ಖಂಡಿತ ಅವರಲ್ಲಿದ್ದೇ ಇರುತ್ತೆ. ಹಾಗಾಗಿ ನಾವು ಆಶೀರ್ವಾದಗಳನ್ನು ಪಡ್ಕೊಳ್ಳೋದು ಅಂತ ಮಾಡ್ತೀವಿ. ತಂದೆ ತಾಯಿಗಳಿಂದ ಆಶೀರ್ವಾದ ಪಡ್ಕೊಳ್ಳೋದು, ಗುರುವಿನಿಂದ ಆಶೀರ್ವಾದ ಪಡ್ಕೊಳ್ಳೋದು, ಹಿರಿಯರಿಂದ ಆಶೀರ್ವಾದ ಪಡ್ಕೊಳ್ಳೋದು. ಯಾಕೆ?
ಅಂತಂದರೆ ಒಂದು ಆಶೀರ್ವಾದವನ್ನು ಮಾಡೋದ್ರ ಮೂಲಕ ನಮಗೆ ಒಳ್ಳೆಯದನ್ನು ಮಾಡುವಂತಹ ಒಂದು ಶಕ್ತಿ ಆ ಭಗವಂತನಿಗಿದೆ. ಆ ಭಗವಂತನ ಒಂದು ಸಂಕಲ್ಪದಿಂದ ಇವರಿಗೆ ಇಂತಹ ಒಂದು ಸ್ಥಾನ ಬಂದಿರುವುದರಿಂದ ಅವರನ್ನು ಅಂತಹ ಸ್ಥಾನದಲ್ಲಿಟ್ಟಂಥವನು ಸಹ ಭಗವಂತನೇ. ಹಾಗಾಗಿ ಅವರ ಮೂಲಕ ಭಗವಂತ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾನೆ. ಹಾಗಾಗಿ ಅವರ ಒಂದು ಆಶೀರ್ವಾದಗಳನ್ನು ಪಡ್ಕೊಂಡಾವಾಗಲೂ ನಮಗೆ ಒಳ್ಳೆಯದಾಗುವುದು. ಅದಕ್ಕೆ ನಾವು ಆ ಗುರುವಿನ ಬಗ್ಗೆ ಹೇಳುವ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂಬ್ರಹ್ಮ ಎಂಬುದಾಗಿ ಹೇಳುವುದು ಅದಕ್ಕೋಸ್ಕರ. ಹಾಗಾಗಿ ಆ ಒಂದು ಸಾಮರ್ಥ್ಯ ಇರತಕ್ಕಂಥವರು ಆ ಒಂದು ಗುರುವಿನ ಸ್ಥಾನದಲ್ಲಿ ಇರಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೋಸ್ಕರ ಈಗ ಹೇಳಿದ ಹಾಗೆ ಅದಕ್ಕೊಂದು ವಿಶೇಷವಂತಹ ಶಕ್ತಿ ಇರಬೇಕು, ಒಂದು ಸಾಮರ್ಥ್ಯ ಇರಬೇಕು, ಪಾಂಡಿತ್ಯ ಇರಬೇಕು, ಗುಣ ಅನ್ನೋದಿರಬೇಕು. ಇದೆಲ್ಲವೂ ಇದ್ದಾವಾಗ ಮಾತ್ರವೇ ಆ ಒಂದು ಸ್ಥಾನದಲ್ಲಿ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಅಂಥವರು ತುಂಬ ವಿರಳವಾಗಿರ್ತಾರೆ ಲೋಕದಲ್ಲಿ. ನಿಜವಾಗಲೂ ಅಂತಹ ಒಂದು ಸಾಮರ್ಥ್ಯ ಇರತಕ್ಕಂಥವರು ತುಂಬ ವಿರಳವಾಗಿರ್ತಾರೆ. ಸುಮ್ಮನೆ ಅದನ್ನು ಹೆಸರಿಟ್ಕೊಂಡಿರ್ತಕ್ಕಂಥವ್ರು ಎಲ್ಲ ಕಡೆಯೂ ಇರ್ತಾರೆ, ಎಲ್ಲ ಕಡೆಯೂ ಸಿಗ್ತಾ ಇರ್ತಾರೆ, ಎಂತೆಂತೋ ಹೇಳ್ತಿರ್ತಾರೆ. ಅರ್ಥ ಏನೋ ಅವ್ರು ಇಷ್ಟ ಬಂದಿದ್ದನ್ನೇನೇನೋ ಹೇಳ್ತಾ ಇರ್ತಾರೆ, ಏನೇನೋ ಮಾಡ್ತಿರ್ತಾರೆ. ಅಂದರೆ ಒಂದು ಕಾಲದಲ್ಲಿ ಹೇಗಿತ್ತು ಅಂತಂದರೆ ತುಂಬ ದೊಡ್ಡ ಪಂಡಿತರಾಗಿರ್ತಕ್ಕಂಥವರು ಏನು ಮಾತುಗಳನ್ನು ಆಡ್ತಾರೋ ಅದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಅಂತ ಒಂದು ಪರಿಸ್ಥಿತಿ ಇತ್ತು ಒಂದು ಕಾಲದಲ್ಲಿ. ತುಂಬ ಪಂಡಿತರಾಗಿರ್ತಕ್ಕಂಥವ್ರು ಹೇಳಿದ ಮಾತುಗಳನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಂತಿದೆ. ಅದು ನಮಗೆ ಅರ್ಥ ಆಗುವುದಿಲ್ಲ. ಯಾಕಂದರೆ ಅವರ ಹೇಳುವಂತಹ ವಿಚಾರ ತುಂಬ ಉತ್ಕೃಷ್ಟವಾದದ್ದು. ಹಾಗಾಗಿ ಅವರು ಹೇಳುವಂತಹದ್ದು ನಮಗೆ ಅರ್ಥ ಆಗುವುದಿಲ್ಲ ಅನ್ನೋ ಪರಿಸ್ಥಿತಿ ಇತ್ತು. ಅಂದರೆ ಪಂಡಿತರಾಗಿರ್ತಕ್ಕಂಥವ್ರು, ಪಾಂಡಿತ್ಯ ಇರತಕ್ಕಂಥವ್ರು ಹೇಳುವಂತಹ ಮಾತುಗಳನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಅಂತ ಒಂದು ಕಾಲ ಇತ್ತು. ಅದು ಅರ್ಥ ಆಗುವುದಿಲ್ಲ ಅಂತಿತ್ತು. ಈಗೇನಾಗಿದೆ ಅಂದರೆ ಅದು ಉಲ್ಟಾ ಆಗಿದೆ. ಏನು ಅಂತಂದರೆ ಅರ್ಥ ಆಗದೇ ಇರುವಂಥ ಮಾತುಗಳನ್ನು ಆಡೋರೆಲ್ಲ ಪಂಡಿತರು ಅನ್ನುವಂಥ ಪರಿಸ್ಥಿತಿ ಲೋಕದಲ್ಲಿ ಬಂದಿದೆ. ಏನು ಅರ್ಥ ಆಗದೇ ಇರುವ ಹಾಗೆ ಒಂದು 4-5 ಮಾತುಗಳು ಹೇಳಿಬಿಟ್ರೆ ಇವರು ಬಹಳ ದೊಡ್ಡ ಪಂಡಿತರು ಅಂತ ಕಾಣುತ್ತೆ. ಅವ್ರು ಹೇಳಿದ್ದೇನು ನಮಗೆ ಅರ್ಥವೇ ಆಗಿಲ್ಲ. ಅಂದರೆ ಅರ್ಥವೇ ಆಗಿಲ್ಲ ಅಂತಂದರೆ ಅಷ್ಟು ಆ ಒಂದು ದೊಡ್ಡ ಲೆವೆಲಲ್ಲಿ ಮಾತಾಡ್ತಿದ್ದಾರೆ ಅವರು. ಹಾಗಾಗಿ ಅವರು ಬಹಳ ದೊಡ್ಡ ಪಂಡಿತರು ಅನಿಸುತ್ತೆ ಅಂಥೇಳಿ ಆ ಥರ ಆಗಿಬಿಟ್ಟಿದೆ. ಆದರೆ ವಾಸ್ತವವಾಗಿ ಹಾಗಲ್ಲ ಇರುವುದು. ಹಾಗಾಗಿ ಅಂತಹ ಒಂದು ಸಾಮರ್ಥ್ಯ ಇರತಕ್ಕಂತಹ ಗುರುಗಳು ತುಂಬ ವಿರಳವಾಗಿರ್ತಾರೆ. ಆವಾಗ ನಾವೇನು ಮಾಡಬೇಕು ಅಂತಂದರೆ ಅವರನ್ನು ಹುಡ್ಕೊಂಡು ಹೋಗಬೇಕು. ಕೆಲವರು ಹೇಳ್ತಾರೆ ನಮಗೆಲ್ಲ ಹೆಂಗೆ ಗೊತ್ತಾಗುತ್ತೆ, ನಾವೆಲ್ಲ ಹೆಂಗೆ ತಿಳ್ಕೊಳ್ಳೋದು, ಯಾರಿಗೆ ಆ ಸಾಮರ್ಥ್ಯ ಉಂಟು ಯಾರಿಗದಿಲ್ಲ ಅನ್ನೋದನ್ನು ನಾವು ಹೆಂಗೆ ತಿಳ್ಕೊಳ್ಳೋದು, ಏನು ಮಾಡುವುದು ಅಂತ ಕೆಲವರು ಕೇಳ್ತಿರ್ತಾರೆ. ತುಂಬ ಜನ ನಮ್ಮ ಹತ್ರ ಕೇಳ್ತಾರೆ. ಆಗ ನಾನು ಅವ್ರಿಗೆ ಹೇಳುವುದೇನು ಅಂತಂದರೆ, ಅಲ್ಲಪ್ಪ ಈಗ ಮಕ್ಕಳಿದ್ದಾರೆ, ಮಕ್ಕಳನ್ನು ಒಳ್ಳೆಯ ಶಾಲೆಗೆ ಸೇರಿಸ್ತೀರಿ, ವಿದೇಶಕ್ಕೆಲ್ಲೋ ಕಳಿಸ್ತಾ ಇದ್ದೀರಿ, ಯೂನಿವರ್ಸಿಟಿ ಕಾಲೇಜು ಯೂನಿವರ್ಸಿಟಿ ಅಂತ ಹೇಳ್ಕೊಂಡು ಎಲ್ಲೆಲ್ಲಿಗೋ ಕಳಿಸ್ತಾ ಇದ್ದೀರಿ. ಅದೆಷ್ಟೋ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಜಾಗಕ್ಕೆ ಮಕ್ಕಳನ್ನು ಕಳಿಸ್ತಾ ಇದ್ದೀರಿ. ಯಾಕೆ ಕಳಿಸೋದು? ಯಾಕೆ ನಿಮ್ಮ ಮನೇಲಿ ನಿಮ್ಮ ಊರಿನಲ್ಲಿ ಕಾಲೇಜುಗಳಿಲ್ವಾ? ನಿಮ್ಮ ಊರಿನಲ್ಲಿ ವಿಶ್ವವಿದ್ಯಾಲಯಗಳಿಲ್ವಾ? ನಿಮ್ಮ ಈ ರಾಜ್ಯದಲ್ಲಿಲ್ವಾ ಬೇರೆ ಕಡೆ? ಇಲ್ಲ, ಇಲ್ಲೆಲ್ಲೂ ಆಗಬಾರ್ದು, ಅಲ್ಲಿಗೇ ಹೋಗಬೇಕು ಅಂತೇಳಿ ಕಳಿಸ್ತಾ ಇದ್ದೀರಿ. ಯಾಕೆ ಕಳಿಸೋದು? ಹಾಗಂತೇಳಿ ಅಲ್ಲಿ ಕಳಿಸೋದು ಅಂತಂದರೆ ಸಾಧಾರಣವಾದಂತಹ ವಿಷಯ ಅಲ್ಲ. ನಮ್ಮೂರು, ನಮ್ಮ ದೇಶ, ನಮ್ಮ ರಾಜ್ಯ ಅಂದರೆ ನಮಗೆ ಗೊತ್ತಾಗುತ್ತೆ. ಹತ್ತಿರದಲ್ಲಿರ್ತಾರೆ, ಯಾವಾಗ ಬೇಕಾದರೂ ಹೋಗಿ ಬರ್ಬೋದು, ಎಲ್ಲ ಇರುತ್ತೆ. ಅಲ್ಲಿ ಅಂತಂದರೆ ಅಲ್ಲಿಗೆ ಹೋಗಿ ಬರುವುದು ಅಂತಂದರೆ ಸಾಮಾನ್ಯವಾದ ವಿಷಯ ಅಲ್ಲ. ಒಂದ್ಸಲಿ ಹೋಗಿ ಬರುವುದು ತುಂಬ ಕಷ್ಟ, ಅದರೊಳಗೂ ತುಂಬ ಖರ್ಚು ಇತ್ಯಾದಿಗಳೆಲ್ಲ ಇರುತ್ತೆ. ಅಷ್ಟು ದೂರ ಕಳಿಸ್ಬೇಕು, ಹೊಸ ವಾತಾವರಣ, ಹೊಸ ಜನಗಳು ಎಲ್ಲ ಹೊಸದಾಗಿರುತ್ತೆ. ಅದೆಲ್ಲ ಇದ್ದರೂ ಸಹ ಇಲ್ಲ, ನಮ್ಮ ಮಕ್ಕಳು ಅಲ್ಲಿಗೆ ಹೋಗಬೇಕು, ಅಲ್ಲೇ ಅಧ್ಯಯನ ಮಾಡಬೇಕು, ಬರಬೇಕು. ಇಲ್ಲೂ ಇದೆ, ಇಲ್ಲೂ ಶಾಲೆ ಇದೆ, ಇಲ್ಲೂ ಕಾಲೇಜ್ ಇದೆ, ಇಲ್ಲೂ ವಿಶ್ವವಿದ್ಯಾಲಯ ಇದೆ, ಎಲ್ಲ ಇದೆ. ಆದರೆ ಇಲ್ಲೆಲ್ಲೂ ಆಗಲ್ಲ, ಅಲ್ಲಿಗೆ ಹೋಗಬೇಕು. ಅದೇ ಹೆಸರು, ಇಲ್ಲಿರುವಂಥದ್ದು ವಿಶ್ವವಿದ್ಯಾಲಯ, ಅಲ್ಲಿರುವಂಥದ್ದು ವಿಶ್ವವಿದ್ಯಾಲಯ. ಇಲ್ಲೂ ಪಾಠ ಮಾಡ್ತಿದ್ದಾರೆ, ಅಲ್ಲೂ ಪಾಠ ಮಾಡ್ತಿದ್ದಾರೆ, ಇಲ್ಲೂ ವಿದ್ಯಾರ್ಥಿಗಳಿದ್ದಾರೆ, ಅಲ್ಲೂ ವಿದ್ಯಾರ್ಥಿಗಳಿದ್ದಾರೆ. ಇಲ್ಲ, ಆದರೂ ನಮ್ಮ ಮಕ್ಕಳು ಅಲ್ಲಿಗೆ ಹೋಗಬೇಕು. ಇಷ್ಟೆಲ್ಲ ಕಷ್ಟಗಳನ್ನು ಬೇಕಾದರೂ ಸಹಿಸ್ಕೊಳ್ತೀವಿ ನಾವು, ಅಲ್ಲಿಗೆ ಹೋಗಬೇಕು. ಅಲ್ಲ, ಇವತ್ತಿನ ತನಕ ಮಕ್ಕಳನ್ನು ಬಿಟ್ಟು ಇದ್ದಿದ್ದೇ ಇಲ್ಲ, ಯಾವಾಗಲೂ ಮನೆಯಲ್ಲೇ ಇರ್ತಾಯಿದ್ರು ಮಕ್ಕಳು. ಅಷ್ಟು ದೂರ ಹೆಂಗೆ ಕಳಿಸ್ತೀರಿ? ಅಲ್ಲಿ ಕಳಿಸ್ಬಿಟ್ರೆ 2 ವರ್ಷ 4 ವರ್ಷ 5 ವರ್ಷ ಎಲ್ಲ ಬಿಟ್ಟಿರಬೇಕಾಗುತ್ತಲ್ವ, ಅಷ್ಟು ವರ್ಷ ಆದರೂ ಪರವಾಗಿಲ್ಲ, ಅಲ್ಲಿಗೆ ಕಳಿಸ್ಬೇಕು. ಯಾಕೆ ಇಷ್ಟೆಲ್ಲ ಅದರ ಮೇಲೆ ಆಗ್ರಹ? ಅಲ್ಲಿಗೆ ಹೋಗಬೇಕು ಅನ್ನುವಂಥ ಆಗ್ರಹ, ಅಭಿನಿವೇಶ ಯಾಕೆ ಅಂತಂದರೆ ಅಲ್ಲಾದರೆ ಚೆನ್ನಾಗಿದೆ ಅಂತ. ಅದು ಒಳ್ಳೆ ರೀತಿಯಾಗಿದೆ, ಅಲ್ಲಿ ಉತ್ತಮ ಗುಣಮಟ್ಟದ ಒಂದು ವಿದ್ಯಾಭ್ಯಾಸ ಅಲ್ಲಿ ಸಿಗುತ್ತೆ. ಅಂದರೆ ಇವನು ಯಾವ ವಿದ್ಯೆಯನ್ನು ಅಭ್ಯಾಸ ಮಾಡಬೇಕು, ಯಾವ ಮಾರ್ಗದಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದಾನೋ ಅದಕ್ಕೆ ಇರುವಂತಹ ವಿದ್ಯಾಲಯಗಳು ಇತ್ಯಾದಿಗಳಲ್ಲಿ ಅದು ದೊಡ್ಡದು, ಅದು ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು. ಅದು ಹೇಗಪ್ಪ ಅಷ್ಟು ದೂರದಲ್ಲಿರುವಂತಹದ್ದು ಎಲ್ಲದಕ್ಕಿಂತ ಶ್ರೇಷ್ಠ ಅಂತ ನಿಮಗೆ ಹೆಂಗೆ ಗೊತ್ತಾಯಿತು? ಅದೇನೋ ಚಿಕ್ಕ ವಯಸ್ಸಿಂದ ನೀವು ಅಲ್ಲೇ ಇದ್ದು ಬಂದವ್ರ ಥರ ಮಾತಾಡ್ತಿದ್ದೀರಿ. ಅಲ್ಲೇ ಇದ್ದು ಬಂದಿದ್ದೀರಾ ನೀವು? ಅಲ್ಲೇ ಇದ್ದೆಲ್ಲ ನೋಡ್ಕೊಂಡು ಬಂದಿದ್ದೀರಾ? ಅದು ಯಾವುದು ಅಂಥೇಳಿ ಅಲ್ಲೇ ಇದ್ದು ಎಲ್ಲ ನೋಡಿಕೊಂಡು ಇದು ತುಂಬ ಒಳ್ಳೆಯದು ಅಂತ ತೀರ್ಮಾನ ಮಾಡಿದ್ದೀರಾ? ನೀವು ಅಲ್ಲಿವರೆಗೂ ಹೋಗಿದ್ದೇ ಇಲ್ಲಲ್ವ ಯಾವತ್ತು? ಹೆಂಗೆ ಗೊತ್ತಾಯಿತು ನಿಮಗೆ ಅಂತಂದರೆ, ಯಾರು ಅದನ್ನು ನೋಡಿದವರಾಗಿದ್ದಾರೋ, ಯಾರು ಪ್ರಾಮಾಣಿಕರಾಗಿದ್ದಾರೋ ಅಂಥವರು ನಮಗೆ ಹೇಳಿದ್ದಾರೆ. ಪ್ರಾಮಾಣಿಕರು ಅಂತ ಯಾರಿದ್ದಾರೋ ಲೋಕದಲ್ಲಿ
ಅಂಥವರು ನಮಗಿದನ್ನು ತಿಳಿಸಿದ್ದಾರೆ. ನೋಡಿ, ಅದು ತುಂಬ ಒಳ್ಳೆಯದು. ಅಲ್ಲಿಗೆ ಹೋದರೆ ಉತ್ತಮ ಗುಣಮಟ್ಟದ ಒಂದು ವಿದ್ಯಾಭ್ಯಾಸ ಅವರಿಗೆ ಸಿಗುತ್ತೆ. ಅದರಿಂದ ಮುಂದೆ ಜೀವನದಲ್ಲಿ ತುಂಬ ಅವರಿಗೆ ಒಳ್ಳೆಯದಾಗುತ್ತೆ, ತುಂಬ ಅವಕಾಶಗಳು ಇದೆಲ್ಲವೂ ಸಹ ಜೀವನದಲ್ಲಿ ಸಿಗುತ್ತೆ ಅನ್ನೋದನ್ನು ಅದನ್ನು ನೋಡಿದವರು ನಮಗೆ ತಿಳಿಸಿದ್ದಾರೆ. ಹಾಗಾಗಿ ಅಂಥವರನ್ನು ವಿಚಾರಿಸಿ ಅವರ ಮೂಲಕ ನಾವು ಇದನ್ನು ತಿಳ್ಕೊಂಡು ಎಷ್ಟೆಲ್ಲ ಕಷ್ಟಗಳಿದ್ದರೂ ಅದೆಲ್ಲ ಸಹಿಸಿಕೊಂಡು ಮಕ್ಕಳನ್ನು ಅಷ್ಟು ದೂರ ಕಳಿಸೋದು. ಅಷ್ಟೆಲ್ಲ ಕಳಿಸಿ ಅಷ್ಟೆಲ್ಲ ವಿದ್ಯಾಭ್ಯಾಸ ಮಾಡಿಕೊಂಡು ಬಂದ ಮೇಲೆ ಆ ವಿದ್ಯಾಭ್ಯಾಸದ ಒಂದು ಪ್ರಯೋಜನ ಎಲ್ಲಿವರೆಗೆ ಸಿಗ್ತಾ ಇದೆ ಮಕ್ಕಳಿಗೆ ಅಂತಂದರೆ ಈ ಜನ್ಮದವರೆಗೆ ಮಾತ್ರ ಸಿಗುತ್ತೆ. ಈ ಜನ್ಮದಲ್ಲಿ ಡಾಕ್ಟರ್ ಆಗಿದ್ದಾನೆ, ಆಮೇಲೆ ಈ ಜನ್ಮದಲ್ಲಿ ಮಾತ್ರವೇ ವೈದ್ಯ ಚಿಕಿತ್ಸೆ ಕೊಡಲಿಕ್ಕಾಗುತ್ತೆ ಜನರಿಗೆ. ಈ ಜನ್ಮದಲ್ಲಿ ಡಾಕ್ಟರ್ ಆಗಿ ಮುಂದಿನ ಜನ್ಮದಲ್ಲಿ ಚಿಕಿತ್ಸೆ ಕೊಡಲಿಕ್ಕಾಗೋದಿಲ್ಲ. ಅಥವಾ ಈ ಜನ್ಮದಲ್ಲಿ ಆರ್ಕಿಟೆಕ್ಟ್ ಆಗಿದ್ದಾನೆ, ಮುಂದಿನ ಜನ್ಮದಲ್ಲಿ ಕಟ್ಟಡ ಕಟ್ತೀನಿ ಅಂತಂದರೆ ಅದಾಗೋದಿಲ್ಲ. ಈ ಜನ್ಮದಲ್ಲಿ ಪೊಲೀಸ್ ಆಗಿದ್ದಾನೆ, ಮುಂದಿನ ಜನ್ಮದಲ್ಲಿ ಕಳ್ಳರನ್ನು ಹಿಡಿತೀನಿ ಅಂತಂದರೆ ಅದು ಸಾಕಾಗೋದಿಲ್ಲ, ಅದಾಗೋದಿಲ್ಲ. ಯಾಕಂದರೆ ಇಷ್ಟೆಲ್ಲ ಕಷ್ಟಪಟ್ಟು ಸಾಧನೆ ಮಾಡಿದಂತಹ ಒಂದು ವಿದ್ಯೆಯ ಒಂದು ಫಲ ಈ ಜನ್ಮಕ್ಕೆ ಮುಗಿದೋದು. ಈ ಜನ್ಮದಲ್ಲಿ ಚೆನ್ನಾಗೇ ಸಿಗ್ತಾ ಇದೆ ಅದರ ಫಲ, ಅದರಲ್ಲೂ ಸಂದೇಹ ಇಲ್ಲ. ಒಳ್ಳೆಯ ಸ್ಥಾನದ ಒಳ್ಳೆಯ ಕೆಲಸ ಮಾಡ್ತಿದ್ದಾನೆ, ತುಂಬ ಜನರಿಗೆ ಕೆಲಸ ಕೊಡಿಸ್ತಿದ್ದಾನೆ, ತುಂಬ ಜನರಿಗೆ ಉಪಯೋಗ ಆಗ್ತಾ ಇದೆ, ಉಪಕಾರ ಮಾಡ್ತಾ ಇದ್ದಾನೆ, ಅದೆಲ್ಲ ಉಂಟು. ಆದರೆ ಎಷ್ಟೇ ಇದ್ದರೂ ಅದು ಈ ಜನ್ಮಕ್ಕೆ ಮಾತ್ರ ಪರಿಮಿತ, ಮುಂದಿನ ಜನ್ಮಕ್ಕಲ್ಲ. ಅಂದರೆ ಈ ಜನ್ಮಕ್ಕೆ ಮಾತ್ರವೇ ಸೀಮಿತವಾದಂತಹ ಒಂದು ಪ್ರಯೋಜನವನ್ನು ಕೊಡುವಂತಹ ಒಂದು ವಿದ್ಯೆಯು ನಮ್ಮ ಮಕ್ಕಳಿಗೆ ಸಿಗಬೇಕಾದರೆ ಅದರಲ್ಲಿ ನಾವು ಎಷ್ಟು ವಿಚಾರ ಮಾಡ್ತಿದ್ದೀವಿ, ಎಷ್ಟೆಲ್ಲ ವಿಚಾರ ಮಾಡಿ ಇಷ್ಟೆಲ್ಲ ಆದರೂ ಪರವಾಗಿಲ್ಲ, ಕಷ್ಟಗಳಿದ್ದರೂ ಪರವಾಗಿಲ್ಲ, ಅದನ್ನೆಲ್ಲ ಸಹಿಸಿಕೊಂಡು ಎಲ್ಲ ಮಾಡ್ತೀವಿ ಅಂತ ಅದಕ್ಕೆ ಇರುವಾಗ ಗುರು ನಮಗೆ ಉಪದೇಶ ಮಾಡುವಂತಹ ವಿದ್ಯೆ ಅನ್ನೋದೇನಿದೆಯೋ ಆ ವಿದ್ಯೆ ಅನ್ನೋದು ಅತ್ಯಂತ ಶ್ರೇಷ್ಠವಾದದ್ದು. ಆ ಒಂದು ವಿದ್ಯೆಯ ಒಂದು ಫಲ ಬರೀ ಈ ಜನ್ಮಕ್ಕೆ ಮುಗಿಯೋದಿಲ್ಲ. ಈ ಲೌಕಿಕವಾದ ವಿದ್ಯೆಯ ಒಂದು ಫಲ ಈ ಜನ್ಮಕ್ಕೆ ಮುಗಿದೋಯ್ತು ಅಷ್ಟೇ. ಆದರೆ ಆ ಗುರು ನಮಗೆ ಉಪದೇಶ ಮಾಡುವಂತಹ ಒಂದು ವಿದ್ಯೆ, ಆ ಪಾರಮಾರ್ಥಿಕವಾದಂತಹ ಒಂದು ವಿದ್ಯೆ ಏನಿದೆಯೋ ಅಥವಾ ಅದನ್ನು ಪಡೀಲಿಕ್ಕೆ ಬೇಕಾದಂತಹ ಒಂದು ಸಾಧನಾ ಮಾರ್ಗ ಏನಿದೆಯೋ ಅದರ ಒಂದು ಪ್ರಕ್ರಿಯೆ, ಅದರ ಒಂದು ಪ್ರಯೋಜನ ಈ ಜನ್ಮಕ್ಕೆ ಮುಗಿಯುವಂತಹದ್ದಲ್ಲ. ಈ ಜನ್ಮ, ಮುಂದಿನ ಜನ್ಮ, ಹೀಗೆ ಕೆಲವು ಜನ್ಮಗಳಲ್ಲಿ ಅದನ್ನು ಸಾಧನೆ ಮಾಡಿ ಅದರಿಂದ ನಾವು ಶಾಶ್ವತವಾದಂತಹ ಒಂದು ಪ್ರಯೋಜನವನ್ನು ಪಡ್ಕೊಳ್ಳಬಹುದಾಗಿದೆ. ಮತ್ತು ಶಾಶ್ವತವಾದಂತಹ ಒಂದು ಪ್ರಯೋಜನ, ಇದರಿಂದ ನಮಗೆ ಸಿಗುವಂತಹ ಒಂದು ಪ್ರಯೋಜನ ಶಾಶ್ವತವಾದಂತಹ ಪ್ರಯೋಜನ. ಒಬ್ಬ ಮನುಷ್ಯ ಇವತ್ತಿನ ದಿವಸ ಈ ಜನ್ಮದಲ್ಲಿ ಯಾವುದೋ ವಿದ್ಯಾಭ್ಯಾಸ ಮಾಡಿ ಬಂದಿದ್ದಾನೆ, ಪುನಃ ಮುಂದಿನ ಜನ್ಮದಲ್ಲಿ ಈ ವಿದ್ಯಾಭ್ಯಾಸ ಇಲ್ಲ, ಪುನಃ ಮುಂದಿನ ಜನ್ಮದಲ್ಲಿ ಇನ್ನೊಂದು ಯಾವುದೋ ಪುನಃ ಅದೇ ಥರ ಈ ಜನ್ಮದಲ್ಲಿ ಎಷ್ಟು ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿದಾನೋ ಅದೇ ಥರ ಮುಂದಿನ ಜನ್ಮದಲ್ಲಿ ಮಾಡಲೇಬೇಕು. ಆದರೆ ಇದು ಹಾಗಲ್ಲ. ಈ ಮಾರ್ಗದಲ್ಲಿ ನಾವು ಎಷ್ಟು ದೂರ ಮುಂದಕ್ಕೆ ಹೋಗ್ತೀವೋ ಅದು ಒಂದಿಷ್ಟು ಇದರಿಂದ ಪ್ರಯೋಜನವನ್ನು ನಾವು ಈ ಜನ್ಮದಲ್ಲಿ ಪಡ್ಕೊಳ್ತೀವಿ. ಅದರ ಮುಂದಿನ ಜನ್ಮದಲ್ಲಿ, ಅದನ್ನೇ ಗೀತೆಯಲ್ಲಿ ಭಗವಂತ ಹೇಳಿದ್ದು, ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅನೇಕ ಜನ್ಮ ಸಂಸಿದ್ಧಸ್ತತೋ ಯಾತಿ ಪರಾಂಗತಿಂ ಎಂಬುದಾಗಿ ಭಗವಂತ ಹೇಳ್ತಾನೆ. ಅಂದರೆ ಏನು, ಒಂದೊಂದು ಜನ್ಮದಲ್ಲೂ ಗುರುವಿನ ಮಾರ್ಗದರ್ಶನವನ್ನು ಪಡ್ಕೊಂಡು ಸ್ವಲ್ಪ, ಯಾಕಂದರೆ ಸಂಪೂರ್ಣವಾಗಿ 24 ಗಂಟೆ ಇದನ್ನೇ ಮಾಡೋಕ್ಕಾಗೋದಿಲ್ಲ. ಬೇರೆ ಕೆಲಸಗಳು, ವ್ಯವಹಾರಗಳು, ಜವಾಬ್ದಾರಿಗಳು ಎಲ್ಲ ಮನುಷ್ಯರಿಗೂ ಇದ್ದೇ ಇದೆ. ಹಾಗೆ ಸಂಪೂರ್ಣವಾಗಿ ಬರೀ ಸಾಧನೆಯೇ ಮಾಡ್ಕೊಂಡಿರುವುದು ಅಂತಂದರೆ ಅದು ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ. ಲೌಕಿಕ ಪ್ರಪಂಚದಲ್ಲಿರಬೇಕಾದ್ರೆ ಬೇರೆ ಬೇರೆ ಜವಾಬ್ದಾರಿಗಳು, ವ್ಯವಹಾರಗಳು ಅದೆಲ್ಲ ಮಾಡಲೇಬೇಕು, ಅದು ನಾವೇ ಮಾಡಬೇಕಾದ್ದು. ಆದ್ದರಿಂದ ಅದಕ್ಕೆ ಒಂದಿಷ್ಟು ಸಮಯವನ್ನು ಅನಿವಾರ್ಯವಾಗಿ ಕೊಡಲೇಬೇಕು. ಅದಲ್ಲದೆ ಬೇರೆ ಸಮಯದಲ್ಲಿ ಈ ಒಂದು ಇದಕ್ಕಾಗಿ ನಮಗೆ ಯಾವ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಹೇಳಿದ್ದಾರೋ, ಯಾವ ಆಚರಣೆಗಳನ್ನು, ಯಾವ ಅನುಷ್ಠಾನಾದಿಗಳನ್ನು ಮಾಡೋಕ್ಕೆ ಹೇಳಿದ್ದಾರೋ ಅದನ್ನು ನಾವು ಮಾಡ್ಕೊಳ್ಳಿಕ್ಕೆ ಒಂದಿಷ್ಟು ಸಮಯ ಇಟ್ಕೊಂಡಾಗ ಏನಾಗುತ್ತೆ ಅಂತಂದರೆ ಒಂದರಲ್ಲೇ ಪೂರ್ತಿ ಮುಗಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆವಾಗ ಏನಾಗುತ್ತೆ ಅಂತಂದರೆ ಒಂದಿಷ್ಟು ಆಚರಣೆ ಮಾಡಿ ಒಂದಿಷ್ಟು ಸಂಸ್ಕಾರವನ್ನು ಪಡ್ಕೊಂಡು ಪುನಃ ಮುಂದಿನ ಜನ್ಮದಲ್ಲಿ ಅದೇ ಸಂಸ್ಕಾರವನ್ನು ಮುಂದುವರಿಸ್ಕೊಂಡು ಹೋಗಿ ಆ ಥರದ್ದೇ ಜನ್ಮವನ್ನು ಭಗವಂತ ಅದನ್ನು ಹೇಳ್ತಾನೆ. ಪುನಃ ಈ ಜನ್ಮದಲ್ಲಿ ಎಷ್ಟು ಸಾಧನೆ ಮಾಡ್ತಾನೋ ಮುಂದಿನ ಜನ್ಮದಲ್ಲಿ ಅದೇ ಜನ್ಮವನ್ನೇ ನಾನು ಕೊಡ್ತೀನಿ. ಅಂದರೆ ಈ ಸಾಧನೆ ಇಲ್ಲಿ ತನಕ ಏನಾಗಿದೆಯೋ ಅದು ಹಾಗೇ ಇರುತ್ತೆ, ಅದು ನನ್ನ ಹತ್ರನೇ ಇಟ್ಕೊಂಡಿರ್ತೀನಿ. ಮುಂದಿನ ಜನ್ಮದಲ್ಲಿ ಪುನಃ ಅವನಿಗೆ ಕೊಟ್ಟುಬಿಡ್ತೀನಿ. ಅಲ್ಲಿಂದ ಅವನು ಮುಂದುವರಿಸ್ತಾನೆ. ಹಾಗೆ ಮುಂದುವರಿಸಿದಾಗ ಆ ಒಂದು ಫಲ ಅನ್ನೋದು ಅವನಿಗೆ ಪ್ರಾಪ್ತವಾಗುತ್ತೆ. ಹಾಗಾಗಿ ಅಲ್ಲಿಗೇನಾಯಿತು, ಈಗ ಲೌಕಿಕವಾಗಿ ಆ ಜನ್ಮಕ್ಕೆ ಸೀಮಿತವಾದಂತಹ ಒಂದು ಫಲ ಯಾವ ವಿದ್ಯೆಗಿದೆಯೋ ಅಂತಹ ವಿದ್ಯಾಭ್ಯಾಸದ ವಿಷಯದಲ್ಲಿ ನಾವು ಇಷ್ಟೆಲ್ಲ ಯೋಚನೆ ಮಾಡ್ತಿದ್ದೀವಿ ಅಂತಂದರೆ ಇದು ಶಾಶ್ವತವಾದಂತಹ ಒಂದು ಪ್ರಯೋಜನವನ್ನು ನಮಗೆ ಕೊಡುವಂತಹ ಈ ಧರ್ಮ ಮಾರ್ಗ ಏನಿದೆಯೋ, ಈ ತತ್ವದ ಒಂದು ಮಾರ್ಗ ಏನಿದೆಯೋ ಅದನ್ನು ನಮಗೆ ಉಪದೇಶ ಮಾಡುವಂತಹ ಒಬ್ಬ ಗುರುವನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು, ಅವರನ್ನು ಆಶ್ರಯಿಸಬೇಕು ಅಂತಂದರೆ ಎಷ್ಟು ವಿಚಾರ ಮಾಡಿರಬೇಕು, ಎಷ್ಟು ಸಾವಧಾನವಾಗಿ ನಾವು ಗುರುವಿನ ಬಗ್ಗೆ ತಿಳ್ಕೊಂಡು ಸರಿಯಾದಂತಹ ಗುರುವನ್ನು ಆಶ್ರಯಿಸಬೇಕು ಅನ್ನೋದನ್ನು ಪ್ರತ್ಯೇಕವಾಗಿ ಹೇಳುವುದೇ ಬೇಡ. ಆದ್ದರಿಂದ ಆ ರೀತಿಯಾಗಿ ಸರಿಯಾದಂತಹ ಗುರುವನ್ನು ಆಶ್ರಯಿಸಿ ಸರಿಯಾದಂತಹ ವ್ಯಕ್ತಿಗಳಿಂದ
ತಿಳಿದುಕೊಂಡು ಪ್ರಾಮಾಣಿಕರಾಗಿರ್ತಕ್ಕಂತಹ ವ್ಯಕ್ತಿಗಳಿಂದ ತಿಳ್ಕೊಂಡು ಯಾರು ಸರಿಯಾದಂತಹ ಗುರುಗಳು, ಆ ಸಾಮರ್ಥ್ಯ ಇರತಕ್ಕಂತಹ ಗುರುಗಳು ಯಾರು ಅನ್ನುವುದನ್ನು ನಾವು ವಿಶೇಷವಾಗಿ ತಿಳಿದುಕೊಂಡು ತನ್ಮೂಲಕ ಅಂತಹ ಗುರುವನ್ನು ಆಶ್ರಯಿಸಿ ಅವರಿಂದ ನಾವು ಮಾರ್ಗದರ್ಶನವನ್ನು ಪಡ್ಕೊಂಡು ಅವರ ಒಂದು ಅನುಗ್ರಹಕ್ಕೆ ಪಾತ್ರರಾಗಿ ಅವರು ತೋರಿಸಿದಂತಹ ಮಾರ್ಗದಲ್ಲಿ ಹೋಗಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ವಿಷಯವನ್ನು ಎಲ್ಲರೂ ಸಹ ತಿಳ್ಕೊಳ್ಳಬೇಕು. ಹಾಗಾಗಿ ಅಂತಹ ಗುರುವನ್ನು ಆಶ್ರಯಿಸಿ, ಅದಕ್ಕೆ ಗೀತೆಯಲ್ಲೂ ಭಗವಂತ ಹೇಳಿದ್ದು ಅಂತಹ ತತ್ವದರ್ಶಿಯಾಗಿರ್ತಕ್ಕಂತಹ ಗುರುವನ್ನು ನೀನು ಆಶ್ರಯಿಸಬೇಕು. ತತ್ವದರ್ಶಿಯಾಗಿರ್ತಕ್ಕಂತಹ ಗುರು ಗೊತ್ತಿದೆ ಯಾವ ರೀತಿಯಾಗಿ ನಿನ್ನನ್ನು ಮುಂದಕ್ಕೆ ಕರ್ಕೊಂಡು ಹೋಗಬೇಕು ಅನ್ನೋದು ಗೊತ್ತಿದೆ. ಆ ಕ್ರಮದಲ್ಲಿ ನೀನು ಹೋಗಬೇಕು, ಹೋಗಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಎಂಬುದಾಗಿ ಗೀತೆಯಲ್ಲಿ ಭಗವಂತ ಹೇಳಿದ್ದು. ಆದ್ದರಿಂದ ಈ ಒಂದು ಜೀವನದಲ್ಲಿ ಆ ಸರಿಯಾದಂತಹ ಮಾರ್ಗದಲ್ಲಿ ನಮ್ಮ ಜೀವನವನ್ನು ಮುನ್ನಡೆಸಲಿಕ್ಕೋಸ್ಕರ ಖಂಡಿತವಾಗಿಯೂ ಆ ಗುರುವಿನ ಒಂದು ಅನುಗ್ರಹ, ಗುರುವಿನ ಒಂದು ಮಾರ್ಗದರ್ಶನ ಅನ್ನುವುದು ಶಿಷ್ಯನಿಗೆ ಅತ್ಯಂತ ಅವಶ್ಯಕವಾದದ್ದು, ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಅತ್ಯಂತ ಅವಶ್ಯಕವಾದದ್ದು. ಹಾಗಾಗಿ ನಮ್ಮ ಒಂದು ಈ ಸನಾತನ ಧರ್ಮದ ಪರಂಪರೆಯಲ್ಲಿ ಅನಾದಿ ಕಾಲದಿಂದ ಗುರು ಪರಂಪರೆ ಅನ್ನೋದಿದೆ. ಆ ಪರಂಪರೆ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತಂದರೆ ನಾವು ಪ್ರಸಿದ್ಧವಾಗಿ ಹೇಳುವಂತಹ ಶ್ಲೋಕ ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಅಂತ ಹೇಳ್ತೀವಿ. ಅಂದರೆ ಇದರ ಪ್ರಾರಂಭ ಸ್ಥಾನ ಯಾವುದು ಅಂತಂದರೆ ಆ ಭಗವಂತ. ಅದೇ ಸದಾಶಿವ ಅಂತ ಹೇಳ್ತೀವೋ ನಾರಾಯಣ ಅಂತ ಹೇಳ್ತೀವೋ ಅದು ಎಲ್ಲ ಒಂದೇ. ಸದಾಶಿವ ಅಂದರೂ ನಾರಾಯಣ ಅಂದರೂ ಅವರಿಬ್ಬರಲ್ಲಿ ಯಾವ ಭೇದ ಅನ್ನೋದಿಲ್ಲ. ಆ ಪರಮಾತ್ಮನಿಂದ ಪ್ರಾರಂಭವಾಗಿದೆ ಪರಂಪರೆ. ಮತ್ತು ಪರಮಾತ್ಮನೇ ಇನ್ನೊಬ್ಬ ಗುರು ಅಂತ ಇಲ್ಲವೇ ಇಲ್ಲ, ಅದರ ಅವಶ್ಯಕತೆಯೂ ಇಲ್ಲ. ಆ ಪರಮಾತ್ಮನಿಂದ ಪ್ರಾರಂಭವಾಗಿ ಆ ಒಂದು ಪರಂಪರೆ ಎನ್ನುವುದು ನಡೆದು ಬರ್ತಾ ಇದೆ. ಆ ಪರಂಪರೆಯಲ್ಲಿ ಸದಾಶಿವ ಸಮಾರಂಭಾಂ ಆ ಪ್ರಾರಂಭದ ಸ್ಥಾನವನ್ನು ಮೊದಲಿಗೆ ಹೇಳಿದ್ದಾರೆ ಶ್ಲೋಕದಲ್ಲಿ. ತದನಂತರ ಶಂಕರಾಚಾರ್ಯ ಮಧ್ಯಮಾಂ ಎಂಬುದಾಗಿ ಹೇಳಿದ್ದಾರೆ. ಅಂದರೆ ಏನು? ಶಂಕರಾಚಾರ್ಯರು ಈ ಒಂದು ಗುರು ಪರಂಪರೆ, ನಮ್ಮ ಈ ಸನಾತನ ಧರ್ಮದ ಗುರು ಪರಂಪರೆ ಅನ್ನೋದೇನಿದೆಯೋ ಆ ಪರಂಪರೆ ಅನ್ನೋದು ಆ ಪರಂಪರೆಗೆ ಒಂದು ವಿಶೇಷವಾದಂತಹ ಒಂದು ಶೋಭೆಯನ್ನು ತಂದಿರತಕ್ಕಂಥವರು ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು. ಅವರಿಂದ ಈ ಒಂದು ಪರಂಪರೆಗೆ ಇನ್ನಷ್ಟು ವಿಶೇಷವಾದಂತಹ ಒಂದು ಶೋಭೆ ಅನ್ನೋದು ಉಂಟಾಗಿದೆ. ಹಾಗಾಗಿ ಅವರ ಹೆಸರನ್ನು ಎರಡನೇದಾಗಿ ಹೇಳಿದ್ದಾರೆ. ತದನಂತರ ಪುನಃ ಒಬ್ಬ ವ್ಯಕ್ತಿಯ ಹೆಸರನ್ನು ಹೇಳಲಿಲ್ಲ, ಬರೀ ಈಗ ನಾವು ಆರಂಭದಲ್ಲಿ ಹೇಳಿದಾಗೆ ಆ ಸ್ಥಾನದ ಹೆಸರನ್ನು ಹೇಳಿದ್ದಾರೆ. ಆವಾಗ ಏನಾಗುತ್ತೆ, ಈ ಶ್ಲೋಕವನ್ನು ಯಾವ ಶಿಷ್ಯರು ಯಾವ ಸಮಯದಲ್ಲಿ ಹೇಳ್ತಾರೋ ಆ ಸಮಯದಲ್ಲಿ ಆ ಒಂದು ಸ್ಥಾನದಲ್ಲಿ ಯಾವ ವ್ಯಕ್ತಿ ಇರ್ತಾರೋ ಆ ವ್ಯಕ್ತಿ ಅನ್ನುವಂತಹ ಅರ್ಥ ಬರುವ ಹಾಗೆ ಮೂರನೇ ಪದವನ್ನು ಹಾಕಿದ್ದಾರೆ. ಅದರೊಳಗೆ ಏನಿದೆ, ಅಸ್ಮದಾಚಾರ್ಯ ಪರ್ಯಂತ. ಅಂದರೆ ಏನು ಅದರ ಅರ್ಥ? ನಾವು ಇರುವಂತಹ ಕಾಲದಲ್ಲಿ ನಮ್ಮನ್ನು ಆ ಗುರುವಿನ ಸ್ಥಾನದಲ್ಲಿದ್ದು ಅನುಗ್ರಹ ಮಾಡತಕ್ಕಂಥವ್ರು ಯಾರಿದ್ದಾರೋ ಅವರು ಅನ್ನುವ ಅರ್ಥ. ಅವರಿಗೆ ಆಯಾ ಸಮಯದಲ್ಲಿ ಇರ್ತಕ್ಕಂಥವರಿಗೆ ಒಬ್ಬೊಬ್ಬರಿಗೂ ಹೆಸರು ಬೇರೆ ಬೇರೆ ಏನು ಬೇಕಾದರೂ ಇರ್ಬೋದು, ಆಯಾ ಹೆಸರುಗಳು ಏನು ಬೇಕಾದರೂ ಇರ್ಬೋದು. ಅದು ಆ ವ್ಯಕ್ತಿಯ ಹೆಸರು ಏನು ಬೇಕಾದರೂ ಇರ್ಬೋದು, ಆ ಸ್ಥಾನದ ಹೆಸರು ಮಾತ್ರ ಬದಲಾಗುವುದಿಲ್ಲ. ಹಾಗಾಗಿ ಯಾವ ವ್ಯಕ್ತಿ ಆ ಸ್ಥಾನದಲ್ಲಿದ್ದರೂ ಸಹ ಆ ಒಂದು ಸ್ಥಾನದ ಹೆಸರನ್ನು ಇಟ್ಟುಕೊಂಡು ಆ ವ್ಯಕ್ತಿಯನ್ನು ಹೇಳಿ ಅವರಿಗೆ ನಮ್ಮ ನಮಸ್ಕಾರ. ಈ ರೀತಿಯಾಗಿ ಬಂದಿರುವಂತಹ ಪರಂಪರೆ ಅನ್ನೋದೇನಿದೆಯೋ ಗುರು ಪರಂಪರೆ, ಈ ಒಂದು ಪರಂಪರೆಗೆ ನಮ್ಮ ನಮಸ್ಕಾರಗಳು ಎಂಬುದಾಗಿ ವಂದೇ ಗುರು ಪರಂಪರಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಅನ್ನುವಂತಹ ಒಂದು ಮಾತನ್ನು ಆ ಒಂದು ಶ್ಲೋಕದಲ್ಲಿ ವಿಶೇಷವಾಗಿ ಹೇಳಿದ್ದಾರೆ. ಹಾಗಾಗಿ ಈ ಒಂದು ಪರಂಪರೆ ಅನ್ನೋದೇನಿದೆಯೋ ಇಂತಹ ಒಂದು ಪರಂಪರೆ ನಮ್ಮ ಈ ಒಂದು ಸನಾತನ ಧರ್ಮದ ಗುರು ಪರಂಪರೆಯಾಗಿದೆ. ಈ ಒಂದು ಪರಂಪರೆಗೆ ನಾವೆಲ್ಲರೂ ಸಹ ವಿಶೇಷವಾಗಿ ಈ ಸನಾತನ ಧರ್ಮದ ಅನುಯಾಯಿಗಳು ಎಲ್ಲರೂ ಸಹ ಈ ಒಂದು ಪರಂಪರೆಗೆ ಶಿಷ್ಯರಾಗಿದ್ದಾರೆ. ಇಂತಹ ಒಂದು ಪರಂಪರೆ ಯಾವ ಮೋಕ್ಷ ಮಾರ್ಗವನ್ನು ನಮಗೆ ಉಪದೇಶ ಮಾಡ್ತಾ ಇದೆಯೋ, ಯಾವ ಶ್ರೇಯೋ ಮಾರ್ಗವನ್ನು ನಮಗೆ ಉಪದೇಶ ಮಾಡ್ತಾ ಇದೆಯೋ ಆ ಒಂದು ಮಾರ್ಗವನ್ನು ಅನುಸರಣೆ ಮಾಡಬೇಕಾದ್ದು ಎಲ್ಲರಿಗೂ ಸಹ ಅತ್ಯಂತ ಅವಶ್ಯಕವಾದದ್ದು. ಕೆಲವರು ನಮ್ಮ ಹತ್ರ ಕೇಳ್ತಿರ್ತಾರೆ, ಅವರು ವಿದ್ಯಾಭ್ಯಾಸಕ್ಕಾಗಿಯೋ ಅಥವಾ ಕೆಲಸಕ್ಕಾಗಿಯೋ ಎಲ್ಲೆಲ್ಲಿಗೋ ಹೋಗಿರ್ತಾರೆ, ತುಂಬ ದೂರದ ಪ್ರಾಂತ್ಯಗಳಿಗೆ ಹೋಗಿರ್ತಾರೆ. ಅಲ್ಲೆಲ್ಲ ಬೇರೆಯವರೇ ಇರೋದು, ನಮ್ಮವರು ಅಂತ ಯಾರೂ ನಮ್ಮವರು ಅಂತಂದರೆ ಈ ಒಂದು ವಿಚಾರಗಳನ್ನೆಲ್ಲ ಹೇಳ್ಕೊಡೋರು ಯಾರೂ ಇಲ್ಲ. ಅಂತಹ ಜಾಗಕ್ಕೆ ಹೋಗಬೇಕಾಗುತ್ತೆ, ಅನಿವಾರ್ಯವಾಗಿ ಹೋಗಲೇಬೇಕಾಗುತ್ತೆ. ಅಲ್ಲಿ ಹೋದವಾಗ ಆದರೆ ನಮಗೆ ಈ ಮಾರ್ಗದ ಬಗ್ಗೆ ತಿಳ್ಕೊಳ್ಬೇಕು, ಅದರ ಬಗ್ಗೆ ನಮಗೆ ಸರಿಯಾಗಿ ಉಪದೇಶ ಮಾಡುವವರು ಬೇಕು ಅಂತಿರುತ್ತೆ. ಆದರೆ ಅಲ್ಲಿ ಯಾರೂ ಇರುವುದಿಲ್ಲ, ನಾವೇನು ಮಾಡೋದು? ಅದು ಬಿಟ್ಟು ಬರಲಿಕ್ಕೂ ಆಗೋದಿಲ್ಲ, ನಾವು ಹೋದಲ್ಲಿ ಯಾರೂ ಸಹ ಇಲ್ಲ, ಆಗ ನಾವೇನು ಮಾಡುವುದು ಅಂತ ಕೆಲವರು ಕೇಳ್ತಿರ್ತಾರೆ. ಆವಾಗಲೂ ಸಹ ಅದಕ್ಕೊಂದು ಮಾರ್ಗ ಅನ್ನೋದು ಇದ್ದೇ ಇದೆ. ಏನು ಅಂತಂದರೆ, ಬೇರೆ ಯಾರೂ ಸಹ ನಮಗೆ ಸರಿಯಾದ ಮಾರ್ಗವನ್ನು ಹೇಳ್ಕೊಡೋರು ಸಿಗಲೇ ಇಲ್ಲ ಅಂತಂದರೆ ಆ ಭಗವಂತ ಇದ್ದೇ ಇದ್ದಾನೆ. ಭಗವಂತನನ್ನು ನಾವು ಜಗದ್ಗುರು ಕೃಷ್ಣಂ ವಂದೇ ಜಗದ್ಗುರುಂ ಅಂತ ಹೇಳ್ತಿದ್ದೀವಿ. ಶಂಕರ ಭಗವತ್ಪಾದಾಚಾರ್ಯನ ಜಗದ್ಗುರು ಅಂತ ನಾವು ಹೇಳ್ತಾ ಇದ್ದೀವಿ.
ಯಾಕಂತಂದರೆ ಅವರ ಉಪದೇಶಗಳು ಅಷ್ಟು ಅದ್ಭುತವಾದಂತಹ ಉಪದೇಶಗಳು. ನಾನು ಆ ಥರ ಕೇಳಿದವರಿಗೆ ಹೇಳಿದ್ದೆ, ಏನು ಅಂತಂದರೆ, ನೋಡಪ್ಪ, ಬೇರೆ ಯಾರೂ ನಿನಗೆ ಸಿಗಲಿಲ್ಲ ಅಂತಂದರೆ ಒಂದು ಕೆಲಸ ಮಾಡು, ಏನು ನೀನು ಯೋಚನೆ ಮಾಡಬೇಕಾಗಿಲ್ಲ, ಭಗವದ್ಗೀತೆಯನ್ನು ಪಠಣ ಮಾಡು, ಪ್ರತಿ ದಿವಸ ಭಗವದ್ಗೀತೆಯನ್ನು ಪಠಣ ಮಾಡು, ಅಥವಾ ಶಂಕರಾಚಾರ್ಯರು ಏನು ಗ್ರಂಥಗಳನ್ನು ಬರೆದಾರೋ ಆ ಗ್ರಂಥಗಳನ್ನು ಪಠಣ ಮಾಡು. ಅಲ್ಲ, ಪಠಣ ಮಾಡಿದರೆ ನಮಗೇನು ಅರ್ಥ ಆಗೋದಿಲ್ಲ, ಹೇಗಾದರೂ ಅದನ್ನು ಬಿಡಿಸಿ ಹೇಳುವವರು ಬೇಕಲ್ವ, ಆ ಒಂದು ಶ್ಲೋಕಕ್ಕೆ ಯಾವ ಶ್ಲೋಕಕ್ಕೆ ಏನು ಅರ್ಥ ಅಂತ ಹೇಳ್ಕೊಡೋರು ಬೇಕಲ್ಲ, ಅವರಿಲ್ಲ ಅನ್ನೋದೇ ತಾನೇ ಸಮಸ್ಯೆ, ಅವರು ಅದನ್ನು ಹೇಗೆ ಅಂತ ಕೇಳ್ತಾರೆ. ಮತ್ತು ನಾನು ಹೇಳಿದೆ, ಅದೆಲ್ಲ ಅವಶ್ಯಕತೆ ಇಲ್ಲ, ಆ ಶ್ಲೋಕಗಳನ್ನು ಪಠಣ ಮಾಡು. ಆ ಶ್ಲೋಕಗಳಿಗೆ ಇರತಕ್ಕಂತಹ ಒಂದು ಶಕ್ತಿ ಎಂಥದ್ದು ಅಂತಂದರೆ, ಅದನ್ನು ಓದಿದವಾಗಲೇ ಅದು ನಿನ್ನ ಮನಸ್ಸಿನಲ್ಲಿ ಆ ಶಬ್ದಗಳೇ, ಅದು ಅರ್ಥ ಬೇರೆ, ಅದು ಬೇರೆ, ಅದು ಆಮೇಲೆ ನೋಡೋಣ, ಅದಕ್ಕೇನು ಅರ್ಥ, ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದೆಲ್ಲ ಮುಂದೆ ನೋಡೋಣ. ಆದರೆ ಆ ಒಂದು ಶ್ಲೋಕ, ಆ ಶಬ್ದ ಅನ್ನೋದೇನಿದೆಯೋ ಅದೇ ನಿನ್ನ ಮನಸ್ಸಿನಲ್ಲಿ ಒಂದು ವಿಶೇಷವಾದಂತಹ ಸಂಸ್ಕಾರವನ್ನು ಉಂಟು ಮಾಡುತ್ತೆ. ನಿನ್ನ ಮನಸ್ಸಿನಲ್ಲಿ ಆ ಧಾರ್ಮಿಕ ಚೈತನ್ಯವನ್ನು ಆ ಶ್ಲೋಕವೇ ನಿನ್ನ ಮನಸ್ಸಿನಲ್ಲಿ ಜಾಗೃತಗೊಳಿಸುತ್ತೆ. ಆ ಒಂದು ಶಕ್ತಿ ಆ ಶಬ್ದಕ್ಕೆ ಇದೆ. ಅದು ನೀನು ನಾನು ಹೇಳುವಂಥ ಶಬ್ದಗಳಿಗಾದರೆ ಅದಿರಲ್ಲ. ಅವರು ಭಗವಂತ ಉಪದೇಶ, ಭಗವಂತನ ಬಾಯಿಯಿಂದ ಬಂದಿರತಕ್ಕಂತಹ ಶಬ್ದಗಳು ಏನಿವೆಯೋ, ಅಥವಾ ಶಂಕರರ ಒಂದು ಬಾಯಿಯಿಂದ ಬಂದಿರತಕ್ಕಂತಹ ಶಬ್ದಗಳು ಏನಿವೆಯೋ, ಆ ಶಬ್ದಗಳಿಗೆ ಅಂತಹ ಒಂದು ಸಾಮರ್ಥ್ಯ ಇದೆ. ಆ ಒಂದು ಶಬ್ದಗಳು ನಿನ್ನ ಬಾಯಿಂದ ಬಂದರೆ ಸಾಕು, ಅದರಿಂದ ನಿನಗೆ ಬೇಕಾದಂತಹ ಸಂಸ್ಕಾರ ಅನ್ನೋದು ಉಂಟಾಗುತ್ತೆ. ಅದು ಕ್ರಮೇಣ ನಿನ್ನನ್ನು ಸರಿಯಾದಂತಹ ಮಾರ್ಗದಲ್ಲಿ ಕರ್ಕೊಂಡು ಹೋಗುತ್ತೆ. ಆದ್ದರಿಂದ ಬೇರೆ ಯಾರೂ ನಿನಗೆ ಸಿಗಲಿಲ್ಲ ಅಂತಂದರೆ ಆ ಭಗವಂತ ಇದ್ದೇ ಇದ್ದಾನೆ, ಶಂಕರರು ಇದ್ದೇ ಇದ್ದಾರೆ. ಅವರು ತೋರಿಸಿದಂತಹ ಮಾರ್ಗವನ್ನು ಪಠಣ ಮಾಡಿ, ಅವರು ಹೇಳಿದಂತಹ ಉಪದೇಶಗಳನ್ನು ಪಠಣ ಮಾಡ್ತಾ ಇದ್ದರೆ, ಆ ಶ್ಲೋಕಗಳು ಅರ್ಥದ ವಿಚಾರ ಬಿಟ್ಬಿಡು, ಆ ಶ್ಲೋಕಗಳನ್ನು ಪಠಣ ಮಾಡ್ತಾ ಇದ್ರೇ ಸಾಕು. ಆದ್ದರಿಂದ ನಿನಗೊಂದು ಒಳ್ಳೆಯ ಸಂಸ್ಕಾರ ಉಂಟಾಗುತ್ತೆ. ನೀನೇನು ಮಾಡಬೇಕು ಅನ್ನೋದು ನಿನಗೆ ಮಾರ್ಗದರ್ಶನ ಪ್ರಾಪ್ತ ಆಗೇ ಆಗುತ್ತೆ ಅನ್ನೋದು ನಾನು ಅವರಿಗೆ ಹೇಳುವಂತಹ ವಿಷಯ. ಆಗ ಅಂತಹ ಒಂದು ಸಾಮರ್ಥ್ಯ ಆ ಉಪದೇಶಗಳು, ಈ ಪರಂಪರೆಯಲ್ಲಿ ಆ ಭಗವಂತನ ಹಾಗೂ ಶಂಕರರ ಉಪದೇಶಗಳಿಗೆ ಅಂತಹ ಒಂದು ಸಾಮರ್ಥ್ಯ ಇದೆ. ಒಬ್ಬ ಮನುಷ್ಯನ ಆತ್ಮೋದ್ಧಾರಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ವಿಚಾರಗಳನ್ನು ಸಹ ಅವರು ಉಪದೇಶ ಮಾಡಿದ್ದಾರೆ. ಅದು ಈಗ ಹೇಳಿದ ಹಾಗೆ ಆ ಶಬ್ದಗಳಿಗೆ ಅಂತಹ ಒಂದು ಸಾಮರ್ಥ್ಯ ಇದೆ ಅಂತಂದರೆ, ಒಂದು ಕಡೆ ಒಂದು ರಾಜ್ಯದಲ್ಲಿ ಒಬ್ಬರು ಕವಿ, ಅವರು ಬಹಳ ದೊಡ್ಡ ಅದ್ಭುತವಾದಂಥ ಕವಿತೆಗಳನ್ನು ಬರೆದವರು. ಆದರೆ ಅವರು ಹೆಚ್ಚಿನ ರೀತಿಯಲ್ಲಿ ಸ್ವಲ್ಪ ನಾಸ್ತಿಕ್ಯದ ಭಾವನೆ ಇರುವವರು. ಈ ಆಸ್ತಿಕ್ಯದ ಮಾರ್ಗ ಅಂತಂದರೆ ಅವ್ರಿಗೆ ಹೆಚ್ಚು ಆಸಕ್ತಿ ಇಲ್ಲ. ಆದರೆ ಒಳ್ಳೆಯ ಕವಿ, ಅದರೊಳಗೆ ಮಾತ್ರ ಸಂದೇಹ ಇಲ್ಲ, ಅದ್ಭುತವಾದಂತಹ ಕವಿತೆಗಳನ್ನು ಬರೆದಿದ್ದಾರೆ. ಆದರೆ ಅವರಿಗೆ ಹೆಚ್ಚು ಈ ಆಸ್ತಿಕ್ಯದ ಬಗ್ಗೆ ಹೆಚ್ಚು ಗೌರವ ಇಲ್ಲ, ಹೆಚ್ಚು ನಾಸ್ತಿಕ್ಯವನ್ನೇ ಅವರು ಅವಲಂಬಿಸ್ತಾ ಇರ್ತಾರೆ. ಆದರೂ ಕವಿತೆಗಳನ್ನು ಮಾತ್ರ ಭಾಳ ಅದ್ಭುತ, ಆ ಕವಿತಾ ಶಕ್ತಿ ಅವರಲ್ಲಿತ್ತು. ಅವರನ್ನು ಕೇಳಿದ್ದಾರೆ ಒಬ್ಬರು, ಇದು ನಿಜವಾಗಲೇ ಇರುವಂಥ ವಿಷಯ. ಅವರನ್ನು ಕೇಳಿದ್ದಾರೆ, ನೀವು ಇಷ್ಟು ಅದ್ಭುತವಾದಂತಹ ಕವಿತೆಗಳನ್ನು ಹೆಂಗೆ ಬರೆದಿದ್ದೀರಿ, ಈ ಥರ ಬರಿಬೇಕು ಅಂತಂದರೆ ಯಾವುದೋ ಒಂದು ಪ್ರೇರಣೆ ಬೇಕಲ್ವ ನಿಮಗೆ, ಎಲ್ಲೋ ಒಂದು ಕಡೆಯಿಂದ ಒಂದು ಪ್ರೇರಣೆ ಸಿಕ್ಕಿರಬೇಕು. ಆ ಸಿಕ್ಕಿದಾಗ ಯಾವುದೋ ಒಂದು ರೂಪದಲ್ಲಿ ಆ ಪ್ರೇರಣೆ ಸಿಕ್ಕಿದಾಗ ಮಾತ್ರ ಇಂಥದ್ದನ್ನೆಲ್ಲ ನಾವು ಮಾಡೋಕ್ಕಾಗುತ್ತೆ. ನಿಮಗೆ ಎಲ್ಲಿಂದ ಪ್ರೇರಣೆ ಸಿಕ್ತು ಅಂತ ಕೇಳಿದ್ದಕ್ಕೆ ಅದಕ್ಕೆ ಅವ್ರು ಹೇಳಿದ್ರು, ನನಗೆ ಶಂಕರಾಚಾರ್ಯರು ಬರೆದಿರುವಂಥ ಭಜಗೋವಿಂದ ಸ್ತೋತ್ರದಿಂದ ನನಗೆ ಪ್ರೇರಣೆ ಸಿಕ್ತು ಅಂತ ಅವರು ಉತ್ತರ ಕೊಟ್ಟಿದ್ದರು. ಅವರು ನಾಸ್ತಿಕ್ಯ ಭಾವನೆ ಇರುವರು. ಆದರೆ ಅವ್ರು ಹೇಳಿದ್ದು ಮಾತ್ರ, ಇಷ್ಟೆಲ್ಲ ನಾನು ಬರೀಲಿಕ್ಕೆ ಇದರಲ್ಲಿ ಮಾತ್ರ ಬಹಳ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ, ಎಲ್ಲ ಕವಿಗಳು ಸಹ ಗೌರವಿಸ್ತಾರೆ, ಆ ಒಂದು ಸ್ಥಾನದಲ್ಲಿದ್ದಾರೆ ಅವರು. ಆ ನಾಸ್ತಿಕ್ಯ ಭಾವನೆ ಇರುವುದು ಅನ್ನೋದು ಬೇರೆ ವಿಷಯ. ಆದರೆ ಕವಿತಾ ಶಕ್ತಿಯಲ್ಲಿ ನೋಡಿದರೆ ಒಳ್ಳೆಯ ಸಾಮರ್ಥ್ಯ ಇದೆ. ಆದರೆ ಅವರನ್ನು ಕೇಳಿದಾಗ ಅವರು ಹೇಳಿದ್ದಿದ್ದು, ನನಗೆ ಶಂಕರಾಚಾರ್ಯರು ಬರೆಯುವಂಥ ಭಜಗೋವಿಂದ ಸ್ತೋತ್ರವೇ ನನಗೆ ಪ್ರೇರಣೆ. ಆ ಒಂದು ಶಬ್ದಗಳು ಅದಕ್ಕೆ ಅವರು ಅದರಲ್ಲಿ ಹೇಳಿದಂಥ, ಯಾಕಂದರೆ ಆ ಭಜಗೋವಿಂದ ಸ್ತೋತ್ರದಲ್ಲಿ ಶಂಕರರು ಹೇಳಿದ್ದು ಬರೀ ಆಸ್ತಿಕರಿಗೆ ಇಂಥವರಿಗೆ ಮಾತ್ರ ಅಂತ ಹೇಳಿದ್ದಲ್ಲ, ಅದು ವಿಶ್ವದಲ್ಲಿ ಎಲ್ಲ ಕಡೆಯೂ ಇರುವ. ಒಂದು ಸಲ ಆ ಭಜಗೋವಿಂದ ಸ್ತೋತ್ರವನ್ನು ಪೂರ್ತಿ ಓದಿ ಅಲ್ಲಿರುವಂಥ ಶಬ್ದಗಳನ್ನೆಲ್ಲ, ಅಲ್ಲಿರುವಂಥ ಮಾತುಗಳನ್ನೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಟ್ರೆ ಇಡೀ ಪ್ರಪಂಚದ ತತ್ವ ಮನುಷ್ಯನಿಗೆ ಗೊತ್ತಾಗ್ಬಿಡುತ್ತೆ. ಪ್ರಪಂಚದಲ್ಲಿ ಯಾವ ಮೂಲೆಗೆ ಹೋದರೂ ಸಹ ಅವನನ್ನು ಯಾರೂ ಏನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಅಂಥ ಒಂದು ಸಾಮರ್ಥ್ಯ ಅವನಿಗೆ ಬರುತ್ತೆ. ಯಾವ ಸಂದರ್ಭದಲ್ಲಿ ಬೇಕಾದರೂ ಎದುರಿಸಿ ಮುಂದೆ ಹೋಗುವಂಥ ಒಂದು ಸಾಮರ್ಥ್ಯ ಭಜಗೋವಿಂದ ಸ್ತೋತ್ರದಿಂದ ನಮಗೆ ಬರುತ್ತೆ. ಅಂತಹ ಶಬ್ದಗಳನ್ನು ಅವರಲ್ಲಿ ಪ್ರಯೋಗ ಮಾಡಿದ್ದಾರೆ. ಹಾಗಾಗಿ ಅವರಲ್ಲಿ ಹೇಳಿರ್ತಕ್ಕಂತಹ ವಿಚಾರಗಳಿಗೆ ಅವರು ಬಳಸಿರುವಂತಹ ಆಯಾ ಶಬ್ದಗಳು ಇತ್ಯಾದಿಗಳನ್ನೆಲ್ಲ ನೋಡಿಯೇ ನನಗೆ ಪ್ರೇರಣೆ ಆಗಿದ್ದು, ಅಲ್ಲಿಂದ ನಾನು ಶುರು ಮಾಡಿ ಈ ಕವಿತೆಗಳೆಲ್ಲ ರಚನೆ ಮಾಡಿದ್ದು ಎಂಬುದಾಗಿ ಅವರು ಹೇಳಿದರು. ಹಾಗಾಗಿ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಆ ಸಾಮರ್ಥ್ಯ, ಆ ಉಪದೇಶಗಳಿಗೆ ಅಷ್ಟೊಂದು ಸಾಮರ್ಥ್ಯ ಇದೆ. ಅಂತಹ ಒಂದು ಶಂಕರ ಭಗವತ್ಪಾದಾಚಾರ್ಯರ ಆ ಗುರು ಪರಂಪರೆ ಅನ್ನೋದೇನಿದೆಯೋ, ಆ ಗುರು ಪರಂಪರೆಯ ಶಿಷ್ಯ ಪರಂಪರೆಯಲ್ಲಿ ಬಂದಿರತಕ್ಕಂಥವರು ನಾವೆಲ್ಲರೂ ಸಹ. ಹಾಗಾಗಿ ಆ ಒಂದು ಅವರು ತೋರಿಸಿದಂತಹ ಒಂದು ಶ್ರೇಯೋ ಮಾರ್ಗ ಅನ್ನೋದೇನಿದೆಯೋ ಅದು ನಮಗೆಲ್ಲರಿಗೂ ಸಹ ಅತ್ಯಂತ ಅವಶ್ಯಕವಾದದ್ದು. ಆ ಒಂದು ಮಾರ್ಗವನ್ನು ಹೇಗೆ ಗೀತೆಯಲ್ಲಿ ಭಗವಂತ ಹೇಳಿದ್ನೋ, ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷ್ಯಂತಿತೆ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ ಎಂಬುದಾಗಿ ಈ ಒಂದು ಶ್ಲೋಕದಲ್ಲಿ ಭಗವಂತ ಯಾವ ರೀತಿಯಾಗಿ ನಾವು
ಆ ಗುರು ಸೇವೆಯನ್ನು ಮಾಡಬೇಕು, ಗುರುವಿನ ವಿಷಯದಲ್ಲಿ ನಾವು ಹೇಗೆ ಭಕ್ತರಾಗಿರಬೇಕು, ಗುರುವಿನಿಂದ ಮಾರ್ಗದರ್ಶನ ಹೇಗೆ ಪಡ್ಕೊಳ್ಳಬೇಕು ಅನ್ನುವ ಎಲ್ಲ ವಿಚಾರಗಳನ್ನು ಸಹ ಆ ಭಗವಂತ ಹೇಳಿದಂತಹ ಮಾತಿನ ಅನುಸಾರವಾಗಿ ತಿಳ್ಕೊಂಡು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಹೇಳಬಯಸ್ತಾ ಇದ್ದೇವೆ. ವಿಶೇಷವಾಗಿ ಆ ಒಂದು ಗುರುಭಕ್ತಿಯನ್ನು ವಿಶೇಷವಾಗಿ ಇಟ್ಟುಕೊಂಡು ಆ ಒಂದು ಭಕ್ತಿಯಿಂದ ಗುರುವಿನ ಒಂದು ಸೇವೆಯನ್ನು ಮಾಡಿ ವಿಶೇಷವಾಗಿ ಗುರುದೇವತಾ ಅನುಗ್ರಹಕ್ಕೆ, ಗುರುವಿನ ಅನುಗ್ರಹಕ್ಕೆ, ತದ್ವಾರ ಆ ಪರಮಾತ್ಮನ ಒಂದು ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಹೇಳಬಯಸ್ತಾ ಇದ್ದೇವೆ. ಇವತ್ತಿನ ದಿವಸ ವಿಶೇಷವಾಗಿ ಎಲ್ಲ ಗುರುಭಕ್ತರು, ಗುರುಬಂಧುಗಳು ವಿಶೇಷವಾಗಿ ಇವತ್ತಿಲ್ಲಿ ಸೇರಿದ್ದೀರಿ. ನಾವು ಇಲ್ಲಿಗೆ ಬರಬೇಕು ಎಂಬುದಾಗಿ ನಮಗೆ ವಿಶೇಷವಾಗಿ ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡಿದ್ದೀರಿ. ಈ ಒಂದು ಶಂಕರ ಲಿಂಗಾಶ್ರಮ ಅನ್ನೋದೇನಿದೆಯೋ ಇದಕ್ಕೆ ನಾವು ಬರಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದ್ದೀರಿ. ಅದರಂತೆ ನಾವು ಇವತ್ತು ಇಲ್ಲಿಗೆ ಆಗಮಿಸಿದ್ದೇವೆ. ಇಲ್ಲಿ ಇವತ್ತು ಮುಂದೆ ನಿರ್ಮಾಣ ಮಾಡಲಿಕ್ಕಿರುವಂತಹ ಆ ಗುರುನಿವಾಸದ ಒಂದು ಕಟ್ಟಡಕ್ಕೆ ಅದಕ್ಕೆ ನಾವು ಶಿಲಾನ್ಯಾಸವನ್ನು ಸಹ ಇವತ್ತಿನ ದಿವಸ ಮಾಡಿದ್ದೇವೆ. ಹಾಗೂ ನಮ್ಮ ಪರಮೇಷ್ಠಿ ಗುರುಗಳಾಗಿರ್ತಕ್ಕಂಥವರು ಜಗದ್ಗುರು ಶ್ರೀ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರ ಒಂದು ಭಾವ ಸಮಾಧಿ ಅನ್ನೋದೇನಿದೆಯೋ ಅದರಲ್ಲಿ ವಿಶೇಷವಾಗಿ ನಾವು ಇವತ್ತು ಒಂದು ಆ ಪೂಜೆಯನ್ನು ಸಹ ಮಾಡಿದ್ದೇವೆ. ಇಲ್ಲಿ ಮುಂದೆ ಅನೇಕ ವಿಧವಾದಂತಹ ಅಭಿವೃದ್ಧಿ ಕಾರ್ಯಗಳನ್ನು ಸಹ ಮಾಡುವಂತಹ ಒಂದು ಯೋಜನೆಯನ್ನು ತಯಾರು ಮಾಡಿದ್ದೀರಿ, ಅದು ನಮಗೆ ತೋರಿಸಿದ್ದೀರಿ. ಆ ಎಲ್ಲ ಕಾರ್ಯಗಳು ಅದೆಲ್ಲವೂ ಸಹ ಮುಂದೆ ನಡೆಯಲಿವೆ. ಆ ಎಲ್ಲ ಕಾರ್ಯಗಳು ಸಹ ಅವರ ಒಂದು ಪರಿಪೂರ್ಣವಾದಂತಹ ಒಂದು ಅನುಗ್ರಹದಿಂದ ಉತ್ತಮವಾದಂತಹ ರೀತಿಯಲ್ಲಿ ನಡೆಯಲಿ. ಈ ಒಂದು ಪ್ರದೇಶ ಮುಂದೆ ಇನ್ನಷ್ಟು ಒಂದು ವಿಶೇಷವಾದಂಥ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಇದರಲ್ಲಿ ಇನ್ನಷ್ಟು ಜಾಗೃತವಾಗಿ ಇಲ್ಲಿಗೆ ಬರತಕ್ಕಂತಹ ಎಲ್ಲ ಭಕ್ತರಿಗೂ, ಎಲ್ಲ ಗುರುಭಕ್ತರಿಗೂ ಸಹ ಇನ್ನಷ್ಟು ಆ ಗುರುವಿನ ಒಂದು ಅನುಗ್ರಹ ವಿಶೇಷವಾಗಿ ಪ್ರಾಪ್ತವಾಗಲಿ. ತದ್ವಾರ ಇನ್ನೂ ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ಸಹ ಒಳ್ಳೆಯದಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ನಮ್ಮ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಇವತ್ತಿನ ದಿವಸ ನಾವು ಈಗ ಹೇಳ್ತಾ ಗುರುಬಂಧುಗಳು ಅಂತ ಹೇಳಿದ್ದೀವಿ. ನಿಮ್ಮೆಲ್ಲರಲ್ಲೂ ಇರತಕ್ಕಂತಹ ಈ ಒಂದು ಗುರುಭಕ್ತಿ, ಇಷ್ಟೆಲ್ಲ ವಿಶೇಷವಾದಂತಹ ಒಂದು ಗುರುಭಕ್ತಿಯನ್ನು ಹೊಂದಿರತಕ್ಕಂಥವರಾಗಿ ಆ ಗುರು ಸೇವೆಯನ್ನು ಇಷ್ಟು ವಿಶೇಷವಾಗಿ ಇಷ್ಟೆಲ್ಲ ಶ್ರದ್ಧಾಭಕ್ತಿಗಳಿಂದ ನೀವೆಲ್ಲರೂ ಸಹ ಇವತ್ತಿನ ದಿವಸ ಮಾಡ್ತಾ ಇದ್ದೀರಿ ಅಂತಂದರೆ ಅದಕ್ಕೆ ಕಾರಣ ವೆಂಕಟಾಚಲ ಅವಧೂತರು. ಅವರು ಅತ್ಯಂತ ಯೋಗ್ಯತೆ ಇರತಕ್ಕಂಥವರಾಗಿ, ವಿಶೇಷವಾದಂತಹ ಒಂದು ಸಾಮರ್ಥ್ಯವನ್ನು ಹೊಂದಿರತಕ್ಕಂಥವರಾಗಿ ಎಲ್ಲ ಗುರು ಭಕ್ತರಲ್ಲೂ ಸಹ ಆ ಗುರುಭಕ್ತಿಯನ್ನು ವಿಶೇಷವಾಗಿ ಜಾಗೃತಗೊಳಿಸಿದ್ದಾರೆ. ಆ ಗುರುಭಕ್ತಿ ಅದೇ ಹೇಳಿದಾಗ ಎಲ್ಲರಲ್ಲೂ ಇವತ್ತು ಈಗ ಇಂತಹ ಒಂದು ಗುರುಭಕ್ತಿಯನ್ನು ನೋಡ್ತಾ ಇದ್ದೀವಿ ಅಂತಂದರೆ ಅದನ್ನು ಜಾಗೃತಗೊಳಿಸಿದವರು ಅವರು. ಮತ್ತು ಯಾವ ರೀತಿಯಾಗಿ ಗುರುವಿನ ಸೇವೆಯನ್ನು ಮಾಡಬೇಕು, ಗುರುವಿನ ಹತ್ತಿರಕ್ಕೆ ಹೇಗೆ ಹೋಗಬೇಕು, ಏನು ಮಾಡಬೇಕು ಅನ್ನೋದನ್ನೆಲ್ಲ ಹೇಳಿಕೊಟ್ಟವರು. ಹೀಗಿರಬೇಕು, ಏನು ಮಾಡಬೇಕು ಅನ್ನೋದನ್ನೆಲ್ಲ ಶಿಷ್ಯರಿಗೆ ಹೇಳಿಕೊಟ್ಟು ಹೀಗಿರಬೇಕು ಅಂತ ಹೇಳಿದವರು. ಮತ್ತು ವಿಶೇಷವಾಗಿ ಏನೇ ಇದ್ದರೂ ಸಹ ಅವರಿಗೂ ಶೃಂಗೇರಿ ಪೀಠ ಗುರುಗಳು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ನಮ್ಮ ಗುರುಗಳೇ ಅವರಿಗೆ ಸರ್ವಸ್ವವಾಗಿದ್ದರು. ಆ ಒಂದು ಭಾವನೆಯಲ್ಲಿ ಅವರು ಇರ್ತಿದ್ದರು. ನಮ್ಮ ವಿಶೇಷವಾಗಿ ಹಾಗಾಗಿಯೇ ನಮ್ಮ ಗುರುಗಳು ಸಹ ಅವರ ವಿಷಯದಲ್ಲಿ ಅಪಾರವಾದಂತಹ ಒಂದು ಪ್ರೀತಿ ಇರತಕ್ಕಂಥವರಾಗಿದ್ದರು. ಪ್ರೀತಿ ವಾತ್ಸಲ್ಯಗಳನ್ನು ಹೊಂದಿದವರಾಗಿದ್ದಾರೆ. ಅವರು ವಿಶೇಷವಾಗಿ ಅನೇಕ ಬಾರಿ ಶೃಂಗೇರಿಗೂ ಸಹ ಆಗಮಿಸಿದರು. ನಮ್ಮ ಗುರುಗಳು ಸಹ ಸಕರಾಯಪಟ್ಟಣಕ್ಕೆ ಅಲ್ಲಿಗೆ ಆಗಮಿಸಿದರು. ಹೀಗೆ ಮತ್ತು ಇವತ್ತು ಇಂತಹ ಭಾವ ಸಮಾಧಿಗಳನ್ನು ಅನೇಕ ಕಡೆಗಳಲ್ಲೂ ಸಹ ಅವರು ಮಾಡುವಂತಹ ಒಂದು ಪ್ರೇರಣೆಯನ್ನು ಕೊಟ್ಟು ಮಾಡಿಸಿ ಆ ಒಂದು ಗುರುಭಕ್ತಿಯನ್ನು ವಿಶೇಷವಾಗಿ ಜಾಗೃತಗೊಳಿಸಿದಂಥವರು ಅವರು. ಹಾಗಾಗಿ ಅವರನ್ನು ಯಾವತ್ತೂ ಸಹ ಮರೆಯಲಿಕ್ಕಾಗೋದಿಲ್ಲ. ಅಂತಹ ಒಂದು ಆ ಗುರುಭಕ್ತಿಯನ್ನು ವಿಶೇಷವಾಗಿ ಜಾಗೃತಗೊಳಿಸಿ ಆ ಒಂದು ಮಾರ್ಗವನ್ನು ತೋರಿಸಿರ್ತಕ್ಕಂಥವರು ಅವರಿಗೂ ಈ ಒಂದು ಆಶ್ರಮ ಇವತ್ತು ನಾವಿರುವಂತಹ ಈ ಆಶ್ರಮದ ಪ್ರದೇಶಕ್ಕೂ ಒಂದು ವಿಶೇಷವಾದಂತಹ ಒಂದು ಸಾಮರ್ಥ್ಯ ಇದೆ, ಒಂದು ಸಂಬಂಧ ಇದೆ, ಒಂದು ಅವಿನಾಭಾವ ಒಂದು ಸಂಬಂಧ ಇದೆ. ಹಾಗಾಗಿಯೇ ಇದನ್ನು ವಿಶೇಷವಾಗಿ ಅಭಿವೃದ್ಧಿಗೊಳಿಸಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಈ ಎಲ್ಲ ಇಲ್ಲಿರುವಂತಹ ಈ ಸ್ಥಳ ಇತ್ಯಾದಿ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಂಡು ಇದನ್ನು ವಿಶೇಷವಾಗಿ ಮುಂದೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡಿ ಅದನ್ನು ಪ್ರಾರಂಭ ಮಾಡಿರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಹಾಗಾಗಿ ಎಲ್ಲ ಕಾರ್ಯಗಳು ಸಹ ಚೆನ್ನಾಗಿ ನಡೆದು ಎಲ್ಲರಿಗೂ ಸಹ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ ಎಂಬುದಾಗಿ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಈ ಹಿಂದೆ ನಾವು 7-8 ವರ್ಷಗಳ ಹಿಂದೆ ಇಲ್ಲಿಗೆ ಆಗಮಿಸಿದ್ವಿ. ಆವತ್ತು ಬೆಳಗ್ಗೆ ಸ್ವಲ್ಪ ಸಮಯ ಮಾತ್ರ ಇಲ್ಲಿದ್ದು ಮತ್ತೆ ಮುಂದಿನ ಊರಿಗೆ ಹೋಗಿದ್ವಿ. ಈ ಸಲ ಮಾತ್ರ ಇಲ್ಲೇ ಒಂದು ದಿವಸ ಇರಬೇಕು, ಇಲ್ಲೇ ಚಂದ್ರಮೌಳೇಶ್ವರ ಪೂಜೆಯನ್ನು ಮಾಡಬೇಕು ಎಂಬುದಾಗಿ ಸಂಕಲ್ಪ ಮಾಡಿ ಅದರಂತೆ ಇವತ್ತು ಇಲ್ಲಿಗೆ ಆಗಮಿಸಿದ್ದೇವೆ. ಮತ್ತು ಈ ಸಂದರ್ಭದಲ್ಲಿ ಅವಧೂತರು ಯಾವ ಒಂದು ಮಾರ್ಗವನ್ನು ತೋರಿಸಿದ್ದಾರೋ
ಅದನ್ನು ಇವತ್ತಿಗೂ ಸಹ ಹಾಗೆ ನೀವೆಲ್ಲರೂ ಸಹ ನಡೆಸ್ಕೊಂಡು ಹೋಗ್ತಾ ಇದ್ದೀರಿ. ವಿಶೇಷವಾಗಿ ಅವರೆಲ್ಲರಿಗೂ ಸಹ ಅವರು ಇನ್ನೊಂದು ಅದೇ ಈಗ ಹೇಳಿದ ಹಾಗೆ ಅವರೆಲ್ಲರಿಗೂ ಸಹ ಶೃಂಗೇರಿಯನ್ನು ತೋರಿಸಿದ್ದಾರೆ. ಯಾರು ಅವರ ಹತ್ತಿರಕ್ಕೆ ಬಂದರೂ ಸಹ ಅವರಿಗೆ ಆಶೀರ್ವಾದವನ್ನು ಮಾಡಿ ಶೃಂಗೇರಿಯನ್ನು ತೋರಿಸ್ತಾ ಇದ್ದರು. ಶೃಂಗೇರಿಗೆ ಹೋಗಬೇಕಪ್ಪ, ನೀನು ಅಲ್ಲಿಗೆ ಹೋಗಬೇಕು, ಗುರುಗಳ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅಂಥೇಳಿ ಅಲ್ಲಿಗೆ ಕಳಿಸ್ತಾ ಇದ್ದರು. ಮತ್ತು ಅದೆಷ್ಟೋ ಜನ ಶಿಷ್ಯರಿಗೆ ನಮ್ಮ ಗುರುಗಳು ಪಾದುಕೆಗಳನ್ನು ಅನುಗ್ರಹ ಮಾಡಿದ್ದಾರೆ. ಪಾದುಕೆಗಳನ್ನು ಶಿಷ್ಯರಿಗೆ ಕೊಡಿಸಿದರು. ನಮ್ಮ ಗುರುಗಳಲ್ಲಿ ಪ್ರಾರ್ಥನೆ ಮಾಡಿ ಎಷ್ಟೋ ಜನರಿಗೆ ಶಿಷ್ಯರಲ್ಲಿ ನಮ್ಮ ಗುರುಗಳ ಪಾದುಕೆಗಳನ್ನು ಸಹ ಅನುಗ್ರಹ ಮಾಡಿಸಿದ್ದಾರೆ. ಹೀಗೆ ಆ ಗುರುಭಕ್ತಿಯನ್ನು ಅದನ್ನು ವಿಶೇಷವಾಗಿ ಜಾಗೃತಗೊಳಿಸಿ ವಿಶೇಷವಾಗಿ ನಿಮಗೆಲ್ಲರಿಗೂ ಸಹ ಆಶೀರ್ವಾದಗಳನ್ನು ಮಾಡಿದ್ದಾರೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸಹ ನಾವು ಎಲ್ಲ ಗುರುಬಂಧುಗಳಿಗೂ ಎಲ್ಲ ಗುರುಭಕ್ತರಿಗೂ ಸಹ ನಾವು ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಈ ರೀತಿಯಾದಂತಹ ಒಂದು ಗುರುಭಕ್ತಿ ಇದೇ ರೀತಿಯಾಗಿ ನಿರಂತರ ಇದು ಮುಂದುವರಿಯಲಿ. ತದ್ವಾರ ಇನ್ನಷ್ಟು ಹೆಚ್ಚಿನ ಶ್ರೇಯಸ್ಸು ಎಲ್ಲರಿಗೂ ಸಹ ಪ್ರಾಪ್ತವಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಹಾಗೂ ಇಂತಹ ಒಂದು ಸಂದರ್ಭದಲ್ಲಿ ಎಲ್ಲರೂ ಸಹ ಅಂದರೆ ಇದೊಂದು ವಿಶಿಷ್ಟವಾದಂತಹ ಪ್ರದೇಶ ಆದ್ದರಿಂದ ಈ ಒಂದು ಸ್ಥಳದಲ್ಲಿ ಎಲ್ಲರಿಗೂ ಸಹ ಒಂದು ನಿರಂತರ ನಿತ್ಯ ಅನುಷ್ಠಾನವನ್ನು ಮಾಡಲಿಕ್ಕೆ ಬೇಕಾಗಿರುವಂಥದ್ದನ್ನು ಒಂದನ್ನು ಉಪದೇಶ ಮಾಡಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಸಂಕಲ್ಪ ಮಾಡಿದ್ದೇವೆ. ಅದನ್ನು ಈಗ ನಾವು ಹೇಳ್ತೀವಿ. ಅದನ್ನು ನಾವು ಹೇಳಿದಾಗ ಎಲ್ಲರೂ ಸಹ ವಿಶೇಷವಾಗಿ ಹೇಳಬೇಕು. ಇದನ್ನು ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಎಲ್ಲರೂ ಹೇಳಿ: ಶಿವಾಯ ಗುರವೇ ನಮಃ. ಶಿವಾಯ ಗುರವೇ ನಮಃ. ಶಿವಾಯ ಗುರವೇ ನಮಃ. ಇದನ್ನು ಈ ಶಿವಾಯ ಗುರವೇ ನಮಃ ಅನ್ನುವಂಥದ್ದೇನಿದೆಯೋ ಇದನ್ನು ಈ ಒಂದು ಮಂತ್ರವನ್ನು ಈ ಒಂದು ವಾಕ್ಯವನ್ನು ಸದಾಕಾಲ ನಾವು ಆವಾಗ ಬೇರೆ ಬೇರೆ ಸಂದರ್ಭಗಳಲ್ಲಿ ನಮ್ಮ ಗುರುಗಳು ನಿತ್ಯ ನಮ್ಮ ಗುರುಗಳ ಬಾಯಲ್ಲಿ ಇದು ಬರ್ತಾ ಇರುತ್ತೆ. ಹಾಗೆ ನಮ್ಮ ಗುರುಗಳ ಬಾಯಿಂದ ನಾವು ಅನೇಕ ಸಂದರ್ಭಗಳಲ್ಲಿ ಇದನ್ನು ಕೇಳಿದ್ದೇವೆ. ನಾವು ಸಹ ಇದನ್ನು ಬೇರೆ ಬೇರೆ ಸಂದರ್ಭಗಳೆಲ್ಲ ಇದನ್ನೇ ಸ್ಮರಣೆ ಮಾಡ್ತಾ ಇರ್ತೀವಿ. ಅದು ಗುರು ಮತ್ತು ಶಿವ ಅಂದರೆ ಭಗವಂತ. ಆ ಗುರು ಮತ್ತು ಭಗವಂತ ಅವರಿಬ್ಬರನ್ನೂ ಸಹ ಸ್ಮರಣೆ ಮಾಡಿ ಅವರಿಬ್ಬರನ್ನೂ ಸಹ ಪೂಜಿಸುವಂತಹ ಒಂದು ಮಂತ್ರವೇ ಈ ಒಂದು ಶಿವಾಯ ಗುರವೇ ನಮಃ ಅನ್ನುವಂಥ ಒಂದು ನಾಮ. ಇದನ್ನು ಸದಾಕಾಲ ಅನೇಕ ಬಾರಿ ನಮ್ಮ ಗುರುಗಳು ಸಹ ಇದನ್ನು ಹೇಳ್ತಾ ಇರ್ತಾರೆ ಬೇರೆ ಬೇರೆ ಸಂದರ್ಭಗಳಲ್ಲಿ. ಹಾಗೆ ಅದನ್ನೇ ಇವತ್ತಿಲ್ಲಿ ಹೇಳಬೇಕು ಎಂಬುದಾಗಿ ನಾವು ಸಂಕಲ್ಪ ಮಾಡಿದ್ವಿ. ಅದರಂತೆ ಇದನ್ನು ಪ್ರತಿ ದಿವಸ ಎಲ್ಲರೂ ಸಹ ಈ ಒಂದು ನಾಮವನ್ನು ಪ್ರತಿ ದಿವಸ ಸ್ಮರಣೆ ಮಾಡಿ ತದ್ವಾರ ಆ ಭಗವಂತನಿಗೂ ಹಾಗೂ ಆ ಭಗವತ್ ಸ್ವರೂಪಿಗಳಾಗಿರ್ತಕ್ಕಂತಹ ಗುರುಗಳಿಗೂ ವಿಶೇಷವಾಗಿ ನಮಸ್ಕಾರವನ್ನು ಮಾಡಿ ಆ ಭಗವಂತ ಅನುಗ್ರಹ ಗುರುದೇವತಾ ಅನುಗ್ರಹಕ್ಕೆ ಎಲ್ಲರೂ ಸಹ ಪಾತ್ರರಾಗಬೇಕು ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಆಶೀರ್ವಾದಗಳನ್ನು ತಿಳಿಸಿ ಈ ಮಾತುಗಳನ್ನು ಇಲ್ಲಿ ಉಪಸಂಹಾರ ಮಾಡ್ತೇವೆ. ಹರ ನಮಃ ಪಾರ್ವತೀಪತಯೇ. ಹರ ಹರ ಮಹಾದೇವ. भारती तीर्थ महास्वामी की जय। श्री शेखर भारती महास्वामी की जय।